ಬರೀ 58,000 ರೂಪಾಯಿಗೆ ಕೊಡ್ತಾರೆ ಈ ಗಾಡಿ. 85,000 ಕೊಡಿ ಸರ್. 85,000 ಕೊಡಿ ಗಾಡಿ ತಗೊಂಡೋಗಿ ಸರ್. ಸರ್ ಆನೆ ಸರ್ ಬೊಲೋರೋ 1,65,000ಗೆ ಗಾಡಿ ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ಬೊಲೋರೋ ಕೊಡ್ತೀನಿ ಸರ್. ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಾ? 58,000 ಗಾಡಿ ಬೇಕಾ? ತಗೊಂಡೋಗಿ ಸರ್. 58,000 ರೂಪಾಯಿಗೆ ಮಾರುತಿ 800. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾಸ್ಕುರ್ಕರ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಬರೀ 75,000. 75,000. ನಿಮ್ ಹತ್ರ 1 ಲಕ್ಷ ಇದೆಯಾ, 1.5 ಲಕ್ಷ ಇದೆಯಾ, 2 ಲಕ್ಷ ಇದೆಯಾ, ಎಷ್ಟು ಬಜೆಟ್ ಇದೆ ತಗೊಂಡ್ ಬನ್ನಿ. ಆ ಬಜೆಟ್ ತಗಿನಂತ ನಾವು ಗಾಡಿ ಕೊಡೋ ಜವಾಬ್ದಾರಿ, ಒಂದು ಕಾರ್ ಕೊಡೋ ಜವಾಬ್ದಾರಿ ನಮ್ದು. 1,25,000 ಗೆಟ್ಸ್ಕೊಡ್ತೀನಿ ಸರ್. $1,25,000ಗೆ ವಿಸ್ಟಾ ಕೊಡ್ತೀನಿ ಸರ್. 1,25,000 ರೂಪಾಯಿಗೆ ವಿಸ್ಟಾ 2,75,000ಗೆ ಕಸ್ಟಮರ್ ಕೊಡ್ತಾರೆ ಸರ್. ಬರೀ 2,75,000ಗೆ ಫೋರ್ಡ್ ಎಂಡೆವರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಆಡಿ Q7 ನೋಡಿದ್ದೀರಾ ನೀವು? 90% ಅದೇ ತರ ಬರುತ್ತೆ ಗಾಡಿ ಅಲ್ವಾ? 15 ಮಾಡಲ್ ಏನ್ ಹೇಳ್ತೀರಾ ಸರ್ ಪ್ರೈಸ್? 2,25,000 ಗಾಡಿ ಕೊಡ್ತೀನಿ ಸರ್. 2,25,000 ರೂಪಾಯಿಗೆ ಪ್ಲಸ್ ಫಿಯಟ್ ಪುಂಟೋ ಸಿಂಗಲ್ ಓನರ್ 2,15,000 ಗಾಡಿ ಕೊಡೋಣ ಸರ್. 2,15,000 ರೂಪಾಯಿಗೆ ನಿಮಗೆ ಸಿಂಗಲ್ ಓನರ್ ಡೀಸೆಲ್ ಅಷ್ಟೆಲ್ಲ ಬೇಡ, ಬರೀ 3.5 ಲಕ್ಷ ಕೊಡಿ. 3.5 ಲಕ್ಷಕ್ಕೆ 1,10,000 ಕೊಡ್ತೀನಿ ಸರ್. 1,10,000 ರೂಪಾಯಿಗೆ 18 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ 1,70,000 ಹೇಳ್ತಾ ಇದಾರೆ. ಅದನ್ನು ಜೀಪ್ ಮಾಡಿಫೈ ಆಗಿರೋದು ಬರೀ 1,70,000 ಹೋಗಿ ತಗೊಂಡೋಗಿ. ಅಷ್ಟೇನಾ? ಯಾರಾದ್ರೂ BMW ಹುಡುಕ್ತಾ ಇರೋರಿಗೆ ಅವರೇ ಯೂಸ್ ಮಾಡ್ತಾ ಇರುವಂತ ವೆಹಿಕಲ್ ಆಚೆಯಿಂದ ಬಂದಿದ್ದಲ್ಲ ಇದು ಸರ್. 1 ವರ್ಷದಿಂದ ನಾವೇ ಯೂಸ್ ಮಾಡ್ತಾ ಇದೀವಿ. ಬರೀ ಎಷ್ಟು ಹೇಳಿ? ಎಷ್ಟು? ಬರೀ 1,25,000 ಸರ್. 1,25,ಕ್ಕೆ ನಿಮ್ಗೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸಿಗುತ್ತೆ. 170 ಸರ್. 170ಗೆ 10 ಮಾಡಲ್. ಅದು ನಿಮ್ಗೆ ಪೆಟ್ರೋಲ್ ಪ್ಲಸ್ LPG ಸಮೇತ ಬರುತ್ತೆ. ಒಂದು ಮಿನಿ ಗಾಡಿ, ಒಂದು ಮಾಡೆಲ್ ಗಾಡಿ, ಲೋ ಬಜೆಟ್. ಎಷ್ಟು ಹೇಳಿ? 1,95,000ಗೆ 2011 ಅಂತಾಕ್ಷರಿ ಆಟ ಆಡ್ಕೊಂಡು ಹೋಗ್ಬೋದು ಸರ್. 10 ಜನ ಸಿಕ್ಕಿದ್ರೆ ಹೆಂಗಿದೆ ಗಾಡಿ? ಬರೀ 2,40 ಕೊಡ್ತೀನಿ. 2,40ಕ್ಕೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. 1,35,000 ಫೈನಲ್ ಮಾಡ್ಕೊಡೋಣ. 1,35,000 ರೂಪಾಯಿ ನಿಮ್ಗೆ ಲೋಗನ್ ಸಿಗುತ್ತೆ. ಪೆಟ್ರೋಲ್ ಪ್ಲಸ್ CNG ಸರ್. 1,90,000 ಕೊಡಿ ಗಾಡಿ ತಗೊಂಡೋಗಿ. ಹೇಳ್ಬಿಟ್ರಾ? ಯಾವ್ದು ಗೊತ್ತಾ ಇದು? ಯಾವ್ದು ಸರ್? ದೊಡ್ಡಾನೆ ಇದು. ದೊಡ್ಡಾನೆನಾ? ಸ್ಕಾರ್ಪಿಯೋ. 20 ಮೈಲೇಜ್ ಬೇಕಾ ಅಣ್ಣ? 20 ಕಿಲೋಮೀಟರ್ 1 ಲೀಟರ್ ಮೈಲೇಜ್ ಬೇಕಾ? ಈ ಗಾಡಿ ತಗೋಣ. ಈ ಗಾಡಿ ಬಂದು 1,75,000 ಕೊಟ್ಬಿಡ. 1,75,000 ರೂಪಾಯಿಗೆ ಸ್ಕಾರ್ಪಿಯೋನಾ ಸರ್? ಇಂಡಿಕಾ ನೋಡಿ, ಟಾಪ್ ಲೈನ್ ಮಾಡಲ್ ಇದನ್ನು. ವಿಸ್ಟಾ ಪೆಟ್ರೋಲ್ ಗಾಡಿ ಸರ್ ಇದು. ಇದು 1,45,000 ಈ ಗಾಡಿ ಕೊಡ್ತೀವಿ ಸರ್. ಇದು CR4 ಇಂಜಿನ್ ಅಲ್ಲ, ಇದು ಲೋ ಮೇಂಟೆನೆನ್ಸ್ ನೋಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ವೆಹಿಕಲ್. ನೋಡಬಹುದು ನೀವು, ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ. ನಾವು ನೋಡಬಹುದು ಯಾವ ತರ ಇದೆ ಅಂತ. ಏಪ್ರಾನ್ ಎಲ್ಲೂ ಕೂಡ ಕಟ್ ಆಗಿಲ್ಲ ಸರ್. ಒರಿಜಿನಲ್ ಗಾಡಿ ಸರ್ ವೆಹಿಕಲ್. 2015ನೇ ಮಾಡಲ್ ಸಿಂಗಲ್ ಓನರ್. 1,65,000ಗೆ ಟೊಯೋಟಾ ಕೊರೋಲಾ ಕೊಡ್ತೀನಿ. ಈ ಫುಲ್ ಲೈನ್ ನೋಡ್ತಾ ಇದ್ದೀರಾ? ಎಲ್ಲದಕ್ಕೂ ಏರ್ ಬ್ಯಾಗು, ABS, ಫುಲ್ ಟಾಪ್ ಎಂಡ್ ಎಲ್ಲಾ ಗಾಡಿ ಮ್ಯಾಗ್ ವೀಲ್ಸ್ ಇದೆ. ಹೌದು ಸರ್. 2,25,000 ಸರ್. 2,25,000 ರೂಪಾಯಿಗೆ 2013 ಮಾಡಲ್ ಚಾರ್ಲೆಟ್ ಸೈಲ್ 13ನೇ ಮಾಡಲ್ 85,000 ಓಡಿರೋ ಗಾಡಿ ಸರ್. 16 ಮಾಡಲ್ ಕ್ವಿಡ್ ಟಾಪ್ ಎಂಡ್ ಸರ್. 2.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡಿ. 2.5 ಲಕ್ಷಕ್ಕೆ ನಿಮ್ಗೆ ಸೆಕೆಂಡ್ ಓನರ್ ಗಾಡಿ. 2011 ಮಾಡಲ್ ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಎಂಡ್ ಮಾಡಲ್. 270 ಗಾಡಿ ಕೊಡ್ತೀನಿ ಸರ್. 2,75,000. 2,75,000 ಅದರಲ್ಲೂ ಕಮ್ಮಿ ಆಗುತ್ತೆ. ನಮ್ಮ MS ಕಾರ್ಸ್ ಅಲ್ಲಿ FC ಲ್ಯಾಪ್ ಆಗಿರೋ ಗಾಡಿ ನಾವು ಮಾಡೋದೇ ಇಲ್ಲ. ಇದಕ್ಕೂ FC ಇದೆ. FC ಇದೆಯಾ? ಖಂಡಿತ FC ಇದೆ. ಫ್ರಂಟ್ ಗ್ಲಾಸ್ ಸಮೇತ ನೋಡಿ 14 ಇದೆ. 14 ಇರೋದಾ? 2014ನೇ ಮಾಡಲ್ 4,25,000 ಈ ಗಾಡಿ ಕೊಡ್ತೀನಿ. 11 ಮಾಡಲ್ ಇದೆಯಲ್ಲ ಸರ್. 2011 ಮಾಡಲ್ 1,90,000ಗೆ ಜೆನ್ಎಸ್ ಸ್ಟೀಲ್ VXI ಟಾಪ್ ಎಂಡ್ ಮಾಡಲ್. ಅದನ್ನು K ಸೀರೀಸ್ ಇಂಜಿನ್ ಬರುತ್ತೆ ಸರ್. K ಸೀರೀಸ್ ಇಂಜಿನ್ 1,90,000 ರೂಪಾಯಿ ಸಿಗುತ್ತೆ. ಈವನ್ ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗದಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. 2014 ಮಾಡಲ್ ಇನೋವಾಗ ಹೋದ್ರೆ ನೀವು 10 ಲಕ್ಷ ಆಗುತ್ತೆ. ಅದರಲ್ಲಿ 7 ಜನ 8 ಜನ ಹೋಗ್ಬೋದು. ಇದರಲ್ಲಿ ನೀವು 10 ಜನ 12 ಜನ ಹೋಗ್ಬೋದು. ಇದು ಎಷ್ಟು ಗೊತ್ತಾ? ಎಷ್ಟು ಕೊಟ್ಬಿಡೋಣ ಹೇಳಿ? 14 ಮಾಡಲ್ 2,75 ಕೊಡಿ ತಗೊಂಡೋಗಿ ಸರ್. 2,75ಕ್ಕೆ 14 ಮಾಡಲು ಖುಷಿ ಆಗಿದೆ ಅಂದ್ರೆ ರೈತರು ಸರ್. ಖಂಡಿತ ನೋಡಿ, ಆ ಕಲರ್ ನೋಡಿ ಸರ್. ಬಿ ರೆಸ್ಪೆಕ್ಟ್ ಅಂತ ಬೇರೆ ಹಾಕಿದ್ದಾರೆ. ಯಾರೋ ರೈತರು ಓಡಿಸಿರುವಂತ ವೆಹಿಕಲ್ ಇದು. 14 ಮಾಡಲ್ ಅಣ್ಣ. 14 ಮಾಡಲ ಇದು. ರೇಟ್ ಎಷ್ಟು ಹೇಳಿ? 370 W8. 1,20,000 ಶೋರೂಮ್ ರೆಕಾರ್ಡ್ ಹೊಡಿದೆ. ಶೋರೂಮ್ ಚೆಕ್ ಮಾಡ್ಕೊಳ್ಳಿ. 1,90,000 ಕೊಡ್ತೀರಾ ಸರ್? ಗಾಡಿ ಕೊಡ್ತೀನಿ. 1,90,000 ರೂಪಾಯಿಗೆ ಮೈಕ್ರಾ ಇನ್ನೂ ತನಕ ಗ್ಲಾಸ್ ಚೇಂಜ್ ಮಾಡಿಲ್ಲ ಕಸ್ಟಮರ್. ಇದು ಹೌದಾ? ಶೋರೂಮ್ ಗ್ಲಾಸ್ ಇದೆ, ನೋಡ್ತಾ ಇದ್ದೀರಾ? ನೋಡಿ 2,75,000. 2,75,000 ಕೊಡಿ ಸರ್. 2,65,000 ಕೊಡಿ ಸರ್, ತಗೊಂಡೋಗಿ ಸರ್. ಹಂಗೆ ಕೊಡಲ್ಲ. ಇದು ನೋಡ್ತಾ ಇದ್ದು XC500 W8 ಪ್ಯೂರ್ ಕರ್ನಾಟಕ ಗಾಡಿ. ಯಾರಿಗಾನ ಬೇಕು ಅಂದ್ರೆ ಬನ್ನಿ ತಗೊಂಡೋಗಿ. ಬರೀ 5,75,000 ಹೇಳ್ತಾ ಇದೀವಿ. ಅದರಲ್ಲೂ ಕಡಿಮೆ ಇರುತ್ತೆ. ಎಷ್ಟು ರೇಟು? 14 ಮಾಡಲ್ ಗಾಡಿ 3,25,000 ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ವೆಹಿಕಲ್
ನಿಮ್ಗೆ ಮಾರುತಿ ಸುಜುಕಿ ವೆಹಿಕಲ್ 3,25,000 ಬರೀ 170 ಸರ್. 170ಕ್ಕೆ ಅದು ಟಾಪ್ ಎಂಡ್ ವೇರಿಯಂಟ್. ಅದು 5 ವರ್ಷ FC. ಇದು ಲೋನ್ ಆಗುತ್ತಾ ಸರ್ ಇದು? ಖಂಡಿತ. ನಿಮ್ ಪ್ರೊಫೈಲ್ ಚೆನ್ನಾಗಿರೋ ಜವಾಬ್ದಾರಿ ನಿಮ್ದು, ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. 2012 ಮಾಡಲು 2,90,000 2,90,000 ಗಾಡಿ ಕೊಡ್ತೀನಿ. 1 ಲಕ್ಷಕ್ಕೆ ಸರ್ ನೀವು ಯೋಚನೆ ಮಾಡಬೇಕು. 12 ಮಾಡಲ್ ಶಿಫ್ಟ್ ಯಾರ ಹತ್ರ ಬರುತ್ತೆ? ಎಲ್ಲೋ ಹೋದ್ರು ಸರ್ 12 ಮಾಡಲ್ 1 ಲಕ್ಷ ಅಂದ್ರು ಸರ್, ಬಂದ್ಬಿಟ್ವಿ ಅಂದ್ರು ಸರ್. ನಾನು ಹೇಳಿದೆ 1 ಲಕ್ಷಕ್ಕೆ ಯಾರು 12 ಮಾಡಲ್ ಕೊಡಲ್ಲ, ಶಿಫ್ಟೇ ಬರಲ್ಲ ಆಕ್ಚುಲಿ ಅಂತ ಕಾಲ್ ಮಾಡ್ಕೊಂಡು ಬರೋದು. 285ಗೆ ಮಾಡ್ಕೊಳ್ಳೋಣ, ಇನ್ನೂ ನಮ್ ಕಡೆ ಎಷ್ಟು ಕಡಿಮೆ ಆಗೋದು ಮಾಡ್ಕೊಡ್ತೀವಿ. ಗಾಡಿ ಒಂದ್ಸಲಿ ಖಂಡಿತವಾಗಿ ಬಂದ್ ನೋಡಿ. ಯಾರಿಗಾನ ಬೇಕು ಅಂದ್ರೆ i10 ಪ್ರೈಸ್ ಅಲ್ಲಿ i20 ಕೊಡ್ತೀನಿ ಸರ್. 2,75,000ಗೆ i20 2012 ಮಾಡಲ್ ಗಾಡಿ 1,80,000 ಗಾಡಿ ಕೊಡೋಣ ಸರ್. ಇದು ಬಂದು 245 ಕೊಡೋಣ ಸರ್. 245ಗೆ ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ, ಕರ್ನಾಟಕ ವೆಹಿಕಲ್ ಸಿಗುತ್ತೆ. VXI ಬರುತ್ತೆ ನಿಮಗೆ. ಖಂಡಿತ. 2011 ಮಾಡಲ್ ಡಿಸೆಂಬರ್ ಗಾಡಿ. 11 ಮಾಡಲ್ ಡಿಸೆಂಬರ್ ಅಂದ್ರೆ ಆಲ್ಮೋಸ್ಟ್ 12 ಆಗೋಯ್ತು. 12 ಲಕ್ಷನೇ W8 8 ಏರ್ ಬ್ಯಾಗ್ಸ್ ಇರೋ ಗಾಡಿ. ಇದ್ರ ಟಾಪ್ ಎಂಡ್ ಮಾಡಲ್ ಗಾಡಿ, ನಾನ್ ಆಕ್ಸಿಡೆಂಟ್ ವೆಹಿಕಲ್. 1,90,000 ಈ ಗಾಡಿ ಕೊಡ್ತೀನಿ. ಟಾಪ್ ಎಂಡ್ ಮಾಡಲ್ ಏರ್ ಬ್ಯಾಗ್ ಸಮೇತ. ABS ಇದೆ ಸರ್. ಇದು ಬಂದು ಬ್ಲಾಕ್ ಕಲರ್ 475ಗೆ ಕೊಡೋಣ. 475ಗೆ ಇದು ಯಾವುದು ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ, KA51 ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಕರ್ನಾಟಕ ಸರ್. ಇದು ಬಂದು 1,75,000 ಗಾಡಿ ಕೊಡೋಣ ಸರ್. ಡೀಸೆಲ್ ಗಾಡಿ 1,75,000 ರೂಪಾಯಿಗೆ. 2011 ಮಾಡಲ್ ಚಾಕ್ಲೇಟ್ ಬೀಟ್ 1,65,000. ನೆಕ್ಸ್ಟ್ ಇನ್ನೊಂದು ಕೂಡ ಇದೆಯಲ್ಲ ಸರ್, ಇದು 2.5 ಲಕ್ಷ. 2.5 ಲಕ್ಷ ಅಷ್ಟೇ. 16 ಮಾಡಲ್ RX 2.5 ಲಕ್ಷಕ್ಕೆ 2 ಗಾಡಿ ಇದೆ ಸರ್. ಒಂದು ಬಡವ್ರನ್ನ ಆಗ್ಲಿ ರಿಚೆಸ್ಟ್ ಆಗ್ಲಿ ಯಾರನ್ನ ಇರ್ಲಿ ತಗೊಂಡೋಗಿ ಓಡಿಸಿ ಸರ್. ಎಲ್ಲಾರು ಮನೆ ಹತ್ರ ಕಾರ್ ಇರ್ಬೇಕು, ಅದೇ ನಮ್ದು ಆಸೆ. ಬೇಕಾಗಿರೋರಿಗೆ 2,40,000 ಕೊಡಿ ಗಾಡಿ ತಗೊಂಡೋಗಿ ಸರ್. ಆಲ್ಟೋ 800 2016 ಮಾಡಲ್. ಇದು 16 ಮಾಡಲ್ 2016ನೇ ಮಾಡಲ್. 38,000 ಶೋರೂಮ್ ಹಿಸ್ಟ್ರಿ ಓಡಿದೆ. 16 ಮಾಡಲ್ 2,65,000 ಗಾಡಿ ಆಗುತ್ತೆ ಸರ್. 2,65,000 ರೂಪಾಯಿಗೆ 16 ಮಾಡಲ್ ಬರೀ 38,000 ಅಷ್ಟೇ ಓಡಿರುವಂತ ವೆಹಿಕಲ್. 260 ಕೊಟ್ಬಿಡೋಣ ಸರ್. ಪೆಟ್ರೋಲ್ ಗಾಡಿ ಬೇಕಾ? 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ 2.15ಕ್ಕೆ ಗಾಡಿ ಕೊಡ್ತೀವಿ ಸರ್. 2.15ಕ್ಕೆ ಡೀಸೆಲ್ ಗಾಡಿ ರಿಟ್ಸ್ ಕೊಡೋಣ ಸರ್. 1,65,000 ಹೇಳ್ತಾ ಇದ್ದಾರೆ. ಎಷ್ಟು ಕಡಿಮೆ ಆಗುತ್ತೆ ಮಾಡ್ಕೊಳ ಮುಂದೆ ಒಂದು ಆನ್ ಟೇಬಲ್ ಬನ್ನಿ. ಇವತ್ತು ಡಿಸೈರ್ 3.5 ಲಕ್ಷ 370 ಹೇಳ್ತಾರೆ ಸರ್. ನನ್ಗೆ SX 270 ಕೊಡ್ತೀನಿ ಸರ್. 270ಗೆ ZDI 275ಗೆ ಮಾಡ್ಕೊಡ್ತೀವಿ ಸರ್. 275ಗೆ ನಿಮಗೆ ಸ್ವಿಫ್ಟ್ ಸಿಗುತ್ತೆ. 16 ಮಾಡಲ್ ಸರ್. 2.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 16 ಮಾಡಲ್ K10 5 ಗಾಡಿ ಇದೆ. 2,40,000ಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಚೆವ್ರಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಡೀಸೆಲ್ ಗಾಡಿ 2 ಲೀಟರ್ ಇಂಜಿನ್ ಬರುತ್ತೆ. 2 ಲೀಟರ್ ಇಂಜಿನ್ ಕ್ರೂಸ್ ಬರುತ್ತೆ ಗೊತ್ತಾ? ಅದೇ ಇಂಜಿನ್ ಬರುತ್ತೆ ಸರ್. 1.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 1.5 ಲಕ್ಷಕ್ಕೆ 2 ಲೀಟರ್ ಇಂಜಿನ್ ವೆಹಿಕಲ್ ಡೀಸೆಲ್ ಗಾಡಿ 1,45,000 ಗಾಡಿ ಕೊಡೋಣ ಸರ್. 1,45,000 ರೂಪಾಯಿಗೆ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ವರ್ಣ ಸಿಗುತ್ತೆ. ಅದನ್ನು ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ ಇದೆ. ಮಾಡಲು ನೋಡಿ, ಫ್ರಂಟ್ ವಿಂಡ್ ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ. 2,65,000 2,65,000ಗೆ ಹೋಂಡಾ ಸಿಟಿ SMT ಈ ಶೇಪ್ ಬರುತ್ತೆ. ನ್ಯೂ ಶೇಪ್ ಗಾಡಿ ಸುಮಾರು 1,65,000. 1,65,000 ಅಷ್ಟೇನಾ ಸರ್? 1,65,000 ಕೊಡ್ತಾರೆ. ಗೆಟ್ಸ್ ಪ್ರೈಮ್ ಅದನ್ನು ಮ್ಯಾಗ್ ವೀಲು ಎಲ್ಲ ಇರೋ ಗಾಡಿ ಸರ್. ಟಾಪ್ ಎಂಡ್ ಮಾಡಲ್ ಗಾಡಿ 260ಗೆ ಗಾಡಿ ಕೊಡ್ತೀನಿ ಸರ್. 260ಕ್ಕೆ 12 ಮಾಡಲ್ ವೆರಿಟೋ ಟಾಪ್ ಎಂಡ್ ಮಾಡಲ್ ಗಾಡಿ 2,60,000 ಗಾಡಿ ಕೊಡೋಣ. 2,60,000ಗೆ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಇದಕ್ಕೂ ಏರ್ ಬ್ಯಾಗ್ಸ್ ಇದೆ ಸರ್. ಪೆಟ್ರೋಲ್ ಪ್ಲಸ್ LPG ಇರೋ ಗಾಡಿ 190 ಗಾಡಿ ಕೊಡೋಣ ಸರ್. ಇದು 190ಗೆ ನಿಮ್ಗೆ ಪೆಟ್ರೋಲ್ ಪ್ಲಸ್ LPG ಇರುವಂತ ಬೀಟ್ ಸಿಗುತ್ತೆ. ಫಸ್ಟ್ ಓನರ್ 2008 ಮಾಡಲ್ ಗಾಡಿ 1,90,000 ಈ ಗಾಡಿಗೆ ಆಗುತ್ತೆ. ಸಿಂಗಲ್ ಓನರ್ ಐಟನ್ನು 1,90,000 ಆಗುತ್ತೆ. ಸ್ವಿಫ್ಟ್ ಇಂಜಿನ್ ಬರುತ್ತೆ ಸೇಮ್. ಈ ಗಾಡಿ ಬಂದು 1,65,000. 2011 ಮಾಡಲ್ 1,65,000 ಕೊಡಿ ತಗೊಂಡೋಗಿ ಸರ್. 1,65,000ಕ್ಕೆ ನಿಮ್ಗೆ 11 ಮಾಡಲ್ 2010 ಮಾಡಲ್ ಹೊಂಡೈ ಗೆಟ್ಸ್ 1,65,000 ಕೊಡಿ ಸರ್ ತಗೊಂಡೋಗಿ. 1,65,000ಕ್ಕೆ ನಿಮ್ಗೆ ಗೆಟ್ಸ್ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಕುರ್ಕರ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾವು MS ಕಾರ್ಸ್ಗೆ ಬಂದಿದ್ದೀವಿ. ನಮ್ಮ ಹತ್ರ ಸೈಫ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. 8 ತಿಂಗಳಾಯ್ತು ಸರ್ ವಿಡಿಯೋ ಮಾಡಿ. ಖಂಡಿತ ನೀವು ನಾವೆಲ್ಲ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ಸೂಪರ್. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರಬೇಕು. ಎಲ್ಲರೂ ಮನೆ ಮುಂದೆ ಒಂದು ಕಾರ್ ಇರಬೇಕು. ಅದು ನಮ್ಮ ಮೋಟೋ, ನಿಮ್ಮ ಮೋಟೋ. ಖಂಡಿತ ಆಗುತ್ತೆ ಸರ್. ಅಲ್ವಾ? ಖಂಡಿತ ಮಾಡ್ಬೋದು. ಓಕೆ, ಲೋ ಬಜೆಟ್ ಅಂತ ತೋರ್ಸಕ್ಕೆ ನಾನೇ ಓಡ್ ಬಂದಿರೋದು. ಪ್ರತಿ ಸಲ ಬಂದು ಸರ್ ಒಂದು ವಿಡಿಯೋ ಮಾಡಲ ಸರ್? 3 ಸಲ ಬಂದಿದ್ದೀನಿ ಸರ್. ಖಂಡಿತ. ಯಾಕಂದ್ರೆ ನಮ್ದು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರ್ತಾ ಇರತ್ತೆ. ಅದಕ್ಕೆ ನ್ಯೂ ಸ್ಟಾಕ್ ಹಾಕ್ಬೇಕು ನಾವು. ಏನ್ ಗೊತ್ತಾ, ಅದೇ ಸ್ಟಾಕ್ ಹಾಕಿದ್ರೆ ಚೆನ್ನಾಗಿರಲ್ಲ. ನ್ಯೂ ಸ್ಟಾಕ್ ಹಾಕ್ಬೇಕು. ಈಗ ನಮ್ಮ ಹತ್ರ 80 to 90% ನ್ಯೂ ಸ್ಟಾಕ್ ಇದೆ. 100+ ವೆಹಿಕಲ್ಸ್ ಇದೆ. ಯಾರಿಗನ್ನ ಬೇಕು ಅಂದ್ರೆ ಆರಾಮಾಗಿ MS ಕಾರ್ಸ್ಗೆ ಬರ್ಬೋದು.
ಅದನ್ನು ನಾಗರಬಾವಿ ಇದೆ, ನಾಗರಬಾವಿಯಲ್ಲಿ ಇದೆ. ಖಂಡಿತ ಲೋ ಬಡ್ಜೆಟ್ ನಮ್ದು ಫೇಮಸ್ ಅಂತಾನೆ ಹೇಳ್ಬೋದು. ಅದಕ್ಕೆ ಬಂದಿರೋದು ಸರ್ ನಾನು. ಖಂಡಿತ ಇನ್ನೊಂದ್ಸಲಿ ಬನ್ನಿ ಮಾಡೋಣ. ಖಂಡಿತ ಇನ್ನೊಂದ್ಸಲ ಬಂದೇ ಬರ್ತೀನಿ, ಇನ್ನೊಂದ್ಸಲ ವಿಡಿಯೋ ಮಾಡೇ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿದಾಗ ಒಂದು 80 ಸಾವಿರ ಜನ ನೋಡಿದ್ದೀರಾ, ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಸರ್ನ ಹಿಡ್ಕೊಂಡ್ಬಿಟ್ಟಿದ್ದೆ. ನಮ್ಮ ಕಾಮೆಂಟ್ಸಲ್ಲಿ ಫುಲ್ MS ಕಾರ್ಸ್ ವಿಡಿಯೋ ಮಾಡಿ ಸರ್, MS ಕಾರ್ಸ್ ವಿಡಿಯೋ ಮಾಡಿ ಸರ್ ಅಂತ ಹೇಳಿ ಸರ್. ಎಲ್ಲ ನಮ್ಮ ವೀಕ್ಷಕರು ಆಶೀರ್ವಾದ ಸರ್, ಅಷ್ಟೇ, ಇನ್ನೇನು ಇಲ್ಲ. ಆಶೀರ್ವಾದ, ಎಲ್ಲರೂ ಆಶೀರ್ವಾದ ಸರ್ ಮೇಲೆ ಇಟ್ಟಿರಿ, ಅಂದ್ರೆ MS ಕಾರ್ಸ್ ಮೇಲೆ ಇಟ್ಟಿರಿ. ಬನ್ನಿ, ಗಾಡಿಗಳು ನೋಡಿ, ಓಪನ್ ಪ್ಲೇಸ್ ಅಲ್ಲಿ ಇದೆ. ನಿಮ್ಗೆ ಯಾವ ಗಾಡಿ ನೋಡಿದ್ರೆ, ಒಂದ್ ಗಾಡಿ ನೋಡಿದ್ರೆ ಈ ಗಾಡಿ ಚೆನ್ನಾಗಿದೆ ಅಲ್ಲ, ಈ ಗಾಡಿ ನೋಡಿದ್ರೆ ಆ ಗಾಡಿ ಚೆನ್ನಾಗಿದೆ ಅಲ್ಲ, ಬಂದ್ರೆ ಖಂಡಿತ ಗಾಡಿ ತಗೊಂಡೇ ಹೋಗ್ತಾರೆ. ಮೇನ್ಲಿ ಏನ್ ಗೊತ್ತಾ ಸರ್, ಆಕ್ಸಿಡೆಂಟ್ ಆಗಿರ್ಬಾರ್ದು. ನಿಜ ಅಲ್ವಾ? ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸರ್, ಎಲ್ಲವುದು ವಿಂಡ್ಶೀಲ್ಡ್ ತೋರಿಸ್ಬಿಟ್ಟು ನೋಡ್ರಿ, ಇದೇ ಮಾಡ್ಲು 10 ಮಾಡ್ರಿ ನೋಡ್ರಿ ಮುಂದೆ ಆ ತರ. ಸರ್ ಏನ್ ಗೊತ್ತಾ, ವಿಂಡ್ಶೀಲ್ಡ್ ಇರುತ್ತೆ ಅಂತಲ್ಲ, ವಿಂಡ್ಶೀಲ್ಡ್ ಏನೋ ಡ್ಯಾಮೇಜ್ ಆದ್ರೆ ಚೇಂಜ್ ಮಾಡ್ತಾರೆ. ಒಂದು ಆಪ್ರಾನ್ ಫುಲ್ ಒರಿಜಿನಲ್ ಇರಲೇಬೇಕು. ಒರಿಜಿನಲ್ ಅಂದ್ರೆ ಅಷ್ಟು ಜೆನ್ಯೂನ್ ಆಗಿದ್ರು ಅಂತ. ಖಂಡಿತ ಎಲ್ಲದೂ ಹೇಳಕ್ ಆಗಲ್ಲ, ಬಿಕಾಸ್ ಮಾಡ್ತಾರೆ ಕಸ್ಟಮರ್, ಆತರ ಮೇಂಟೈನ್ ಮಾಡೇ ಮಾಡ್ತಾರೆ ಸರ್. ಖಂಡಿತ ಏಪ್ರಿಲ್ ನೋಡೇ ನೋಡ್ತಾರೆ 100% ಅಲ್ವಾ, ನೋಡೇ ಬಿಟ್ಟೆ ತಗೊಳ್ಳೋದು. ಯಾಕಂದ್ರೆ ಪಾಪ ಅವರು ದುಡ್ಡು ಹಾಕ್ತಾರಲ್ಲ, ಚೆಕ್ ಮಾಡೇ ತಗೊಳ್ಳಿ. ನಾನೇ ಹೇಳ್ತೀನಲ್ಲ, ಬಡವರೇ ಬರುತ್ತೆ ಸೆಕೆಂಡ್. ಖಂಡಿತ ನಿಜ ಸರ್. ನಿಮ್ಗೆ ಡೌಟ್ ಇದೆಯಾ, ಒಂದು ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ಖಂಡಿತ ನಿಮ್ಗೆ ಇಷ್ಟ ಆಗಿರೋ ಗಾಡಿ ತಗೊಂಡೋಗಿ. ನಾವು ಏನ್ ಗೊತ್ತಾ, ಚೆಕ್ ಮಾಡೇ ತರೋದು ಸರ್. ನಾವು ಏನೋ ತಂದ್ಬಿಡೋದು ಮಾಡ್ಬಿಡೋದು ಅಲ್ಲ, ನಾವು 100% ಚೆಕ್ ಮಾಡೇ ತಗೊಂಡ್ ಬಂದು ಗಾಡಿ ಸೇಲ್ ಮಾಡ್ತೀವಿ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರು ಸೇಫ್ ಇನ್ವೆಸ್ಟ್ಮೆಂಟ್ ತಾನೇ ಮಾಡಿರ್ತಾರೆ, ಸುಮ್ಮನೆ ಮಾಡಿರ್ತಾರೆ. ಯಾವ್ದಾದ್ರು ಸರ್ ಆಕ್ಸಿಡೆಂಟ್ ಆಗಿರೋ ತಂದು ನಿಲ್ಸಿದ್ರೆ ಜನ ಎಷ್ಟು ತಿಂಗಳು ಇಟ್ಕೋಬೇಕು? ಆಗಲ್ಲ ಸರ್, ಎಲ್ಲರೂ ಮೋಸ ಹೋಗೋದಿಲ್ಲ. ಆಮೇಲೆ ನಮ್ಮ ಕಸ್ಟಮರ್ಸ್ ಕೂಡ ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ಸಲ ಬನ್ನಿ, MS ಕಾರ್ಸ್ಗೆ ವಿಸಿಟ್ ಮಾಡಿ. ಕಾರ್ಸ್ಗಳೆಲ್ಲ ಸೂಪರ್ ಆಗಿತ್ತು, ಕಂಡೀಷನ್ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. 58,000ದಿಂದ ಇವತ್ತು ಬಜೆಟ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಆಯ್ತು ಅಷ್ಟೇ ಅಲ್ವಾ, ಇನ್ನೇನಿಲ್ಲ. ಬರ್ಬೇಕು ಸರ್ ಇವರು, ಗೊತ್ತಿರೋದಲ್ಲ ಸರ್ MS ಕಾರ್ಸ್ ಎಲ್ಲಿರೋದು ಅಂತ ಎಲ್ಲರಿಗೂ. ಯಾಕಂದ್ರೆ ನೋಡ್ತಾ ಇರ್ಬೋದು, ರಿಂಗ್ ರೋಡ್ ಇದೆ, ನಾಗರಬಾವಿ ರಿಂಗ್ ರೋಡ್ ಸರ್ವಿಸ್ ರೋಡ್ ಅಲ್ಲೇ ನಮ್ ಶೋರೂಮ್ ಇದೆ. ಸುಮ್ನಳ್ಳಿ ಸಿಗ್ನಲ್ ಅಲ್ಲಿಂದ ಟುವರ್ಡ್ಸ್ ಸರ್ವಿಸ್ ರೋಡ್ ಅಲ್ಲಿ ನೀವು ಬಂದ್ರೆ ನಾಯಂಡಳ್ಳಿ ಕಡೆ ನಮ್ಗೆ ಬರೀ 300 to 400 ಮೀಟರ್ಸ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲೇ ನಮ್ ಶೋರೂಮ್. ಸುಮ್ನಳ್ಳಿ ಸಿಗ್ನಲ್ ಇಂದ 300 to 400 ಮೀಟರ್ಸ್ ಅಷ್ಟೇ. ಈ ಕಡೆ ಬರ್ತೀರಾ, ನಾಯಂಡಳ್ಳಿ ಸಿಗ್ನಲ್, ನಾಗರಬಾವಿ ಸರ್ಕಲ್ ಇಂದ ಸೇಮ್ 400 to 500 ಮೀಟರ್ಸ್ ಅಲ್ಲಿ ನಮ್ ಸರ್ವಿಸ್ ರೋಡ್ ಅಲ್ಲಿ. ನಾಯಂಡಳ್ಳಿ ಸಿಗ್ನಲ್ ಇಂದ ಬಂದ್ರೆ ರೈಟ್ ಸೈಡ್ ಸರ್ವಿಸ್ ರೋಡ್ ಬರಬೇಕು. ಸುಮ್ನಳ್ಳಿ ಕಡೆಯಿಂದ ಬಂದ್ರೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡ್ ಅಲ್ಲಿ ರೋಡ್ ಸೈಡ್ ನಮ್ ಶೋರೂಮ್ ಇದೆ ಸರ್. ಸರ್ ನಮ್ದು ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಇತ್ತು ಸರ್. ನಮ್ ವೀಕ್ಷಕರು ಹುಡ್ಕೊಂಡ್ ಬರ್ತಾ ಇದ್ರು. ಇಲ್ಲಿ ಇನ್ನು ಅವ್ರಕೋಸ್ಕರನೇ ಇಲ್ಲಿ ನಾವು ಮಾಡಿರೋದು, ಈಸಿ ಆಗ್ಲಿ ಅಂತ. 40 ಕಾರ್ ನಿಂತ್ಕೋತೈತಾ, 40-50 ಇಲ್ಲಿ 100+ ಇದೆ. ನಮ್ ವೀಕ್ಷಕರಿಗೆ ಇನ್ನು ಈಸಿ ಆಗಿದೆ, ರೈಲ್ ನೋಡಕ್ಕಾಗ್ಲಿ ಮತ್ತೆ ಗಾಡಿ ಚೆಕ್ ಮಾಡಕ್ಕಾಗ್ಲಿ ತುಂಬಾ ಈಸಿ ಇದೆ. ಸರ್ ನಮ್ ವೀಕ್ಷಕರಿಗೋಸ್ಕರನೇ ನಾವು ಮಾಡಿರೋದು, ನಮ್ದು ಏನು ಇಲ್ಲ ಸರ್. ಸ್ವಲ್ಪ ದೂರದಿಂದ ಬರ್ತಾರೆ, ಅವ್ರಿಗೆ ಯಾವ ತರ ಲೋನ್ ಎಲ್ಲ ಹೇಳಿದ್ರೆ, ಬ್ಯಾಂಗ್ಳೂರ್ನಿಂದ 100 ಕಿಲೋಮೀಟರ್ಸ್ ತನಕ 100% ಲೋನ್ ಆಗುತ್ತೆ. ಬ್ಯಾಂಗ್ಳೂರ್ನಿಂದ ಸರ್ ಖಂಡಿತವಾಗೂ ಅವ್ರಿಗೂ ಲೋನ್ ಆಗುತ್ತೆ. ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕು, ಮತ್ತೆ ಸ್ಯಾಲರಿ ಇದ್ರೆ ಖಂಡಿತವಾಗೂ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ. ನೋಡಿ ಸರ್, ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಸಿಬಿಲ್ ಚೆನ್ನಾಗಿರೋ ಜವಾಬ್ದಾರಿ ಅಷ್ಟೇ ಸರ್. ಅಷ್ಟೇ, ಸಿಬಿಲ್ ಚೆನ್ನಾಗಿದ್ರೆ ಬರ್ಬೋದು. ನೀವು ಏನೇನು ಡಾಕ್ಯುಮೆಂಟ್ ತರೋದು ಹೇಳಕ್ಕಾಗತ್ತಾ ಸರ್? ಆಧಾರ್ ಕಾರ್ಡು, ಪಾನ್ ಕಾರ್ಡು, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇದಷ್ಟೇ ಲೋನ್ ಆಗುತ್ತೆ. ಆಮೇಲೆ ಏನ್ ಬೇಕು ತರ್ಸ್ಕೊಂತೀವಿ, ನೋ ಇಶ್ಯೂ. ಮೈನರ್ ಡಾಕ್ಯುಮೆಂಟ್ಸ್ ಏನು ಆತರ ಏನು ಇಲ್ಲ. ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋರು ತುಂಬಾ ರೇರ್ ಅಲ್ವಾ ಸರ್? ಅದಕ್ಕೆ ನಾವು ಲೋ ಬಜೆಟ್ ಗಾಡಿಗಳು ಕೊಡ್ತಾ ಇರೋದು. ಫುಲ್ ಕ್ಯಾಶ್ ಕೊಟ್ಟೆ ತಗೊಳ್ಳೋಣ, ಸುಮ್ಮನೆ ಲೋನ್ ಅದು ಸ್ವಲ್ಪ ರಿಸ್ಕ್ ಇರುತ್ತೆ. ಖಂಡಿತವಾಗ್ಲೂ ಲೋನ್ ಆಪ್ಷನ್ ಇದ್ದೇ ಇದೆ ಸರ್. ಅವ್ರ ಸಿಬಿಲ್ ಚೆನ್ನಾಗಿದೆ ಅಂದ್ರೆ 100% ಲೋನ್ ಇದೆ. ಖಂಡಿತವಾಗಿ ನಾವು 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀವಿ. ಅವ್ರ ಸಿಬಿಲ್ ಚೆನ್ನಾಗಿರ್ಬೇಕು. ಯಾರು ಅಷ್ಟೇ ಸರ್, ಲೋನ್ ಮಾಡೋರು ಹೆಂಗ್ ಗೊತ್ತಾ, ಅವ್ರ ಸಿಬಿಲ್ ಚೆನ್ನಾಗಿದ್ರೆ ಕರ್ದು ಲೋನ್ ಕೊಡ್ತಾರೆ ಅವ್ರಿಗೆ, ಬನ್ನಿ ಬನ್ನಿ ಅಂತ. ಸಿಬಿಲ್ ಚೆನ್ನಾಗಿಲ್ಲ ನಿಮ್ಮ ಫ್ರೆಂಡ್ ಇದ್ರು ಅಷ್ಟೇ, ನಿಮ್ ಫ್ಯಾಮಿಲಿ ಅವ್ರು ಇದ್ರು ಅಷ್ಟೇ, ಸಿಬಿಲ್ ನೋಡಿನೇ ಕೊಡೋದು, ನಿಮ್ಮ ಮುಖ ನೋಡಂತ ಕೊಡಲ್ಲ. ಸೊ ಒಂದ್ಸಲ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. MS ಕಾರ್ಸ್ಗೆ ವೈಡ್ ವೆರೈಟೀಸ್ ಆಫ್ ಕಾರ್ಸ್ ಕಲೆಕ್ಷನ್ ಇಲ್ಲಿ ಇದ್ದೇ ಇರುತ್ತೆ. ಎಲ್ಲಾ ರೀತಿ ವೆಹಿಕಲ್ಸ್ ನಮ್ಮ ಹತ್ರ ಇದೆ ಸರ್. ಯಾವ ಬ್ರ್ಯಾಂಡ್ ಬೇಕು ನಿಮ್ಗೆ? ಎಲ್ಲವೂ ಇದೆ. ಎಲ್ಲಾ ಬ್ರಾಂಡೆಡ್, ಫೋರ್ಡ್ ಇದೆ, ಮಾರುತಿ ಇದೆ, ಮಹೇಂದ್ರ ಇದೆ, ಯಾವ್ದು BMW ಇದೆ, ಯಾವ್ದು ಬೇಕು ಸರ್, ಎಲ್ಲಾ ವೇರಿಯಂಟ್ಸ್, ಎಲ್ಲಾ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಓಕೆ, ಸೂಪರ್. ಒಂದ್ಸಲ ವಿಸಿಟ್ ಮಾಡಿ MS ಕಾರ್ಸ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತೋದನ್ನ ಮತ್ತೆ ಮರಿಬೇಡಿ, ಸೊ ದಟ್ ನಾನೇನೇ ವಿಡಿಯೋ ಹಾಕೋದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ ಸರ್. ಹೋಂಡಾ CRV. CRV ಗಾಡಿ ಕ್ಲಾಸ್ ಆಗಿದೆ. ನ್ಯೂ ಶೇಪ್ ಇದು, ಓಲ್ಡ್ ಶೇಪ್ ಅಲ್ಲ, ನ್ಯೂ ಶೇಪ್ ವೆಹಿಕಲ್. ನ್ಯೂ ಶೇಪ್ ವೆಹಿಕಲ್ ನೋಡ್ಬೋದು. ಗಾಡಿ ಹೆಂಗಿದೆ ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಅದು ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ. ಬಟ್ WRV ಮಾರ್ಕೆಟಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತಲ್ವ ಸರ್ ಹೇಳೋಕ್ಕೋದ್ರೆ. SUV ರೇಂಜಲ್ಲಿ ಬರುತ್ತೆ ನೋಡ್ಬೋದು. ಟೈರ್, ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ಇದು.
ಓವರಾಲ್ ಬಾಡಿ ಲೈನು ಚೆನ್ನಾಗಿದೆ. ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ಥರ ಇದೆ ಅಂತ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡಲ್ಲು. ಓಕೆ. CRV, ಹೋಂಡಾ CRV. ಈ ಗಾಡಿ ಮಡಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಗಾಡಿ ಬಗ್ಗೆ ಏನು ಅಂತ. ನನ್ನ ಹತ್ರ ಒಂದು ಗಾಡಿ ಇತ್ತು, ಒಂದು 10 days ಬ್ಯಾಕು. ಸಡನ್ಲಿ ಸೇಲ್ ಆಯ್ತು ಗಾಡಿ. ಓಕೆ. ಸೇಮ್ ಕಲರ್ ಇತ್ತು ಸರ್. ಇನ್ನೊಂದು ಗಾಡಿ ನಮ್ಮ ವೀಕ್ಷಕರಿಗೆ ಸೇಮ್ ಕಲರ್ ತರಿಸಿದೀನಿ. ಸೇಮ್ ನ್ಯೂ ಶೇಪ್ ವೇರಿಯಂಟ್ ಟಾಪ್ ಎಂಡ್ ಮಾಡಲ್ ಗಾಡಿ, ಎಲ್ಲಾ ಫ್ಯೂಚರ್ ಇರೋ ಗಾಡಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 5 ವರ್ಷ FC ಇದೆ, 1 year ಇನ್ಶೂರೆನ್ಸ್ ಇದೆ. ಯಾರಿಗಾನ ಬೇಕು ಅಂದ್ರೆ CRV 2,75,000ಗೆ ನ್ಯೂ ಶೇಪ್ ವೆಹಿಕಲ್ 2006 ಮಾಡಲ್ ಕ್ಲಾಸ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಬೂಟ್ ಸ್ಪೇಸ್ ನೋಡಬಹುದು. ಇದು ಸರ್ ಇದು ನೋಡಿ ಸರ್ ಹೆಂಗಿದೆ ನೋಡಿ ಸರ್ ಗಾಡಿ. ಬೂಟ್ ಸ್ಪೇಸ್ ನೋಡಿ ತುಂಬಾನೇ ಒಂದು 500-550 ಲೀಟರ್ ತನಕ ಬರ್ಬೋದು ಅನ್ಸುತ್ತೆ. ತುಂಬಾನೇ ದೊಡ್ಡ ಸ್ಪೇಷಿಯಸ್ ಆಗಿದೆ. ಲಾಂಗ್ ಹೋಗೋರಿಗೆ ತುಂಬಾ ಚೆನ್ನಾಗಿದೆ. 2.4 ಲೀಟರ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಗಾಡಿನೂ ಕ್ಲಾಸ್ ಆಗಿದೆ, ನೋಡಕ್ಕೂ ದೊಡ್ಡ ಗಾಡಿ ತರ ಇದೆ. ಪವರ್ಫುಲ್ ಇಂಜಿನ್ ಅಂತಾನೆ ಹೇಳಿ. ಆಡಿ Q7 ನೋಡಿದೀರಾ ನೀವು? 90% ಅದೇ ತರ ಬರುತ್ತೆ ಗಾಡಿ ಅಲ್ವಾ? ಅಷ್ಟು ಸಗದಾಗಿ ಅಷ್ಟು ದೊಡ್ಡದಾಗಿ ಬರುತ್ತೆ ಗಾಡಿ. ಗಾಡಿ ಪ್ರೈಸ್ ಬೇಡ ಸರ್, ನಮ್ ಹೋಂಡಾ ಪ್ರೈಸ್ ಕೊಡಿ ಸರ್. ಹೋಂಡಾ ಪ್ರೈಸ್ ಹೇಳಿ ಸರ್. 2,75,000. ಓಕೆ. ಡೈರೆಕ್ಟ್ ಆಗಿ ಬನ್ನಿ, ಆನ್ ಟೇಬಲ್ ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡ್ಕೊಡ್ತೀವಿ. ಓಕೆ. 2,75,000 ಅದರಲ್ಲೂ ಕಮ್ಮಿ ಆಗುತ್ತೆ. ಹೋಂಡಾ CRV ಬರುತ್ತೆ ನಿಮ್ಗೆ, ಟಾಪ್ ಎಂಡ್ ವೆಹಿಕಲ್, ನ್ಯೂ ಶೇಪ್ ಗಾಡಿ ಸರ್ ಇದು. ಓಕೆ, ನ್ಯೂ ಶೇಪ್ ವೆಹಿಕಲ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆನೆನೇ ಇದೆ ಅಂತಾನೆ ಹೇಳ್ಬೋದು. ಈ ಗಾಡಿಗೆ ಫ್ಯಾನ್ಸು ಇವಾಗ ಏನ್ ಫೋರ್ಡ್ ಎಂಡೆವರ್ ಅದಕ್ಕಿಂತಾನು ಜಾಸ್ತಿ ಫ್ಯಾನ್ಸ್ ಇದಕ್ಕಿದೆ ಅಂತ ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಫೋರ್ಡ್ ಎಂಡೆವರ್ ನೀವು ಹೇಳಿದ್ರ ಆನೆ ಅದೇ ತರಾನೇ ಇರೋದು. ವೆಯ್ಟ್ ಆಗ್ಲಿ, ಅದ್ರ ಗೇಜ್ ಆಗ್ಲಿ ಸೇಮ್ ಆನೆ ತರ ಇರತ್ತೆ. ಫೋರ್ಡ್ ಎಂಡೆವರ್ ಕಸ್ಟಮರ್ ಸರ್ ಈಗ ಜಸ್ಟ್ ಬಿಟ್ಟಿದ್ದಾರೆ. 2004-05 ಇದೆ ಇದು. ಡೀಟೇಲ್ಸ್ ನೋಡ್ತೀವಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ. 19 ಏನೋ ಓಡಿದೆ, ಕ್ಲಾಸ್ ಆಗಿದೆ. ಡೀಸೆಲ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಏನೇನ್ ಬರುತ್ತೆ ಸರ್ ಇದರಲ್ಲಿ? ಸರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಗಾಡಿ ನೋಡಿ. ಟೈರ್ ನೋಡಿ ಸರ್, ಫೋರ್ಡ್ ಎಂಡೆವರ್ ಅಲ್ಲಿ ಇದು ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಇಂದ ಬಂದಿರೋ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ವಿಲ್ಸ್, ಟೈರ್ಸ್ ಎಲ್ಲ ಕ್ಲಾಸ್ ಆಗಿದೆ ಸರ್. ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. ಸಕ್ಕದಾಗಿ ಮೇಂಟೈನ್ ಆಗಿದೆ. ಈವನ್ ಒಂದು ಸಿಂಗಲ್ ಸ್ಕ್ರಾಚ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಹಳೆ ಗಾಡಿ ಆದ್ರೂ ನೋಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸ್ಕ್ರಾಚ್ ಆಗ್ಲಿ ಪೈಂಟ್ ಆಗ್ಲಿ ಅದು ತೊಂದರೆ ಇಲ್ಲ. 2020 ಮಾಡೆಲ್ಗೆ ಟಚ್ ಅಪ್ ಪಾಲಿಶ್ ಆಗುತ್ತೆ. ಆಕ್ಸಿಡೆಂಟ್ ಆಗಿರಬಾರ್ದು, ಏಪ್ರಾನ್ ಆಗ್ಲಿ ಫೋನ್ ಆಗ್ಲಿ ಆ ತರ ಆಗಿರಬಾರ್ದು. ಒರಿಜಿನಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ನಿಮ್ಗೆ ಕ್ಲಾಸ್ ಆಗಿರೋ ಗಾಡಿ. ಇದನ್ನು ಅಷ್ಟೇ ಕಸ್ಟಮರ್ 5 years FC ಮಾಡಿ ಕೊಡ್ತಾರೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, FC ಈಗಲೂ ರನ್ನಿಂಗ್ ಇದೆ. ಅವ್ರು ಫ್ರೆಶ್ ಆಗಿ ಸರ್ ಯಾರನ್ನ ತಗೊಂಡ್ರೆ ನಾನು ಮಾಡ್ಕೊಡ್ತೀನಿ ಅಂದಿದ್ದಾರೆ. ಗಾಡಿನೂ ಕ್ಲಾಸ್ ಆಗಿದೆ. 2,75,000ಗೆ ಕಸ್ಟಮರ್ ಕೊಡ್ತಾರೆ ಸರ್. ಬರೀ 2,75,000ಗೆ ಫೋರ್ಡ್ ಎಂಡೆವರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಬರೀ ಸೆಕೆಂಡ್ ಓನರ್ ಆಗಿದೆ. 2,75,000 ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ಸ್ ಕೂಡ ಆಗುತ್ತೆ. ಖಂಡಿತ ಸರ್, ನೆಗೋಷಿಯಬಲ್ ಮಾಡದೆ MS ಕಾರ್ಸ್ ಅಲ್ಲಿ ಕಡಿಮೆ ಹೇಳಿದ್ರು ಆಗ್ಲಿ ನೆಗೋಷಿಯಬಲ್ ಮಾಡೇ ಮಾಡ್ತೀವಿ. ನೆಗೋಷಿಯಬಲ್ ಆಗೇ ಆಗುತ್ತೆ. ಹಾಗೆ ನಮ್ಮ ಹತ್ರ ಒಂದು SX4 ಕೂಡ ಇದೆ ನೋಡಿ. 2011 ಮಾಡಲ್, ZDI ಟಾಪ್ ಎಂಡ್ ಮಾಡಲ್ ಡೀಸೆಲ್ ಗಾಡಿ. ZDI ಟಾಪ್ ಎಂಡ್ ಮಾಡಲ್ ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲಾ ಫೀಚರ್ ಬರುತ್ತೆ ಸರ್. ಓಕೆ, ಎಲ್ಲಾ ಫೀಚರ್ ಬರುತ್ತೆ. ಯಾಕಂದ್ರೆ ZDI ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲಾ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಆಮೇಲೆ ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮೈಂಟೈನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ತಾರೆ, ಬಿಕಾಸ್ ಇಲ್ಲಿ ಬರೋ ಗಾಡಿ ಎಲ್ಲವೂ ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ. ಗಾಡಿ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ. ಸೇಮ್ ಇವತ್ತು ಮಾರುತಿ ಗಾಡಿ ನಿಮ್ಗೆ ನಾವ್ ಹೇಳೋದಲ್ಲ, ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಮಾರುತಿ ಬಗ್ಗೆ. ಎಷ್ಟು ಹೇಳಿದ್ರು ನಾವು ಕಡಿಮೆನೆ. ಇದು ಬಂದು ನಿಮ್ಗೆ ಸೇಮ್ ಸ್ವಿಫ್ಟ್ ಇಂಜಿನೇ ಬರುತ್ತೆ. ಸ್ವಿಫ್ಟ್ ಇಂಜಿನ್ ಬರುತ್ತೆ. ಗಾಡಿ ಕ್ಲಾಸ್ ಆಗಿದೆ, ಲೋ ಮೇಂಟೆನೆನ್ಸ್, 18-20 ಕಿಲೋಮೀಟರ್ ಮೈಲೇಜ್ಗೆ ಫೇಮಸ್ ಅಲ್ವಾ ಸರ್? 18-20 ಮೈಲೇಜ್ ಸರ್. ಇವತ್ತು ಡಿಸೈರ್ 3.5 ಲಕ್ಷ 370 ಹೇಳ್ತಾರೆ ಸರ್. ನನ್ಗೆ SX 270 ಕೊಡ್ತೀನಿ ಸರ್. 270ಗೆ ZDI ಡೀಸೆಲ್ ಗಾಡಿ. ಅದು ನಿಮ್ಗೆ ಸ್ವಿಫ್ಟ್ ಇಂಜಿನ್ ಬರುತ್ತೆ ಅಂದ್ಮೇಲೆ 275ಗೆ ಸಿಗುತ್ತೆ. ಇದು ಖಂಡಿತ ಮಾಡ್ಕೊಡ್ತೀನಿ ಬನ್ನಿ. ಓಕೆ ಸರ್. ನೆಕ್ಸ್ಟ್ ಕೊರೋಲಾ ಸರ್. ಕೊರೋಲಾ ಅಂದ್ರೆ ಕೊರೋಲಾ ಅಲ್ಲ, ಇದು ಟೊಯೋಟಾ ಕೊರೋಲಾ. ಟೊಯೋಟಾ ಅಂದ್ರೆ ಈಗ ನಾವು ಮಾರುತಿ ಇದೀವಲ್ಲ, ಇದನ್ನೊಂದು ಬ್ರ್ಯಾಂಡ್ ಅಂತಾನೆ ಅರ್ಥ. ಇದೂ ಇಂಜಿನ್ ಕ್ಲಾಸ್ ಆಗಿರುತ್ತೆ. ಪೆಟ್ರೋಲ್ ಗಾಡಿ ಇದು. ಬ್ಲೂ ಕಲರ್ ಗಾಡಿ, ನೀಟ್ ಆಗಿದೆ. ನಿಮ್ಗೆ ಔಟ್ಲುಕ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಇದನ್ನು ಆಗ್ಲಿ ಸರ್
ಕ್ಲಾಸ್ ಆಗಿದೆ ಗಾಡಿ. ಇದಕ್ಕೂ ಏರ್ ಬ್ಯಾಗ್ ABS ಎಲ್ಲ ಟಾಪ್ ಎಂಡ್ ಮಾಡಲ್ ಗಾಡಿ ಏನೇನ್ ಬರುತ್ತೆ ಎಲ್ಲ ಬರುತ್ತೆ. ಆ ಟೈಮಲ್ಲಿ ಇದ್ರ ಏರ್ ಬ್ಯಾಗ್ಸ್ ಬರ್ತಾ ಇತ್ತು. ಈ ಫುಲ್ ಲೈನ್ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ಏರ್ ಬ್ಯಾಗ್ ABS ಫುಲ್ ಟಾಪ್ ಎಂಡ್ ಎಲ್ಲಾ ಗಾಡಿಗೆ ಮ್ಯಾಗ್ ವೀಲ್ಸ್ ಇದೆ. ಹೌದಾ? ನೋಡಿ ಸರ್, ನೀವೇ ನೋಡ್ತಾ ಇದ್ರಲ್ಲ, ಎಲ್ಲಾ ಗಾಡಿಗೂ ಮ್ಯಾಗ್ ವೀಲ್ಸ್ ಇದೆ. ಈ ಲೈನ್ ನಾವು ಮಾಡ್ತಾ ಇದೀವಲ್ಲ, ಈ ಲೈನ್ ನೋಡಿ, ಫುಲ್ ಲೈನ್ ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಇರೋದು. ಹೌದೌದು, ಎಲ್ಲವೂ ಟಾಪ್ ಎಂಡ್ ಮಾಡಲ್, ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲವೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಈ ಗಾಡಿ ನೋಡ್ಬೋದು ನೀವು, ಟೊಯೋಟಾ ಕೊರಲ್ಲ ಯಾವ ತರ ಇದೆ, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಇದನ್ನು ಅಷ್ಟೇ 2005-06 ಇದೆ, ಫ್ರೆಶ್ FC. ನಮ್ಮ MS ಕಾರ್ಸ್ ಅಲ್ಲಿ FC ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾಡೋದೇ ಇಲ್ಲ ಸರ್. ಓಕೆ, ರನ್ನಿಂಗ್ ಲ್ಯಾಬ್ಸ್ ಆದ್ರೂ ನೋಡಿ, ಅದಕ್ಕಿನ್ನ 20 ಡೇಸ್ ಇದೆ ಎಂಡೋವರ್ಗೆ. ನಾವು ಕಸ್ಟಮರ್ ಹತ್ರ ಹೇಳ್ಬಿಟ್ಟು ಸರ್ ಫ್ರೆಶ್ FC ಮಾಡ್ಕೊಡ್ಬೇಕು ನಮ್ ವೀಕ್ಷಕರಿಗೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಸಿದೀನಿ. ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಈ ಗಾಡಿಗೂ ಫ್ರೆಶ್ FCನೇ. ಈ ಗಾಡಿ ಬಂದು 1,65,000ಗೆ ಟೊಯೋಟಾ ಕೊರೋಲಾ ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಟೊಯೋಟಾ ಕೊರೋಲಾ ಸಿಗುತ್ತೆ ನಿಮ್ಗೆ. ಖಂಡಿತ ಸರ್, ಅದು ವಿತ್ ಫ್ರೆಶ್ FC ಸಮೇತ, ಇನ್ಶೂರೆನ್ಸ್ ಸಮೇತ ಸಿಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಸರ್, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಟ್ರಾನ್ಸ್ಫರ್ ಅದರಲ್ಲೇ ಬರುತ್ತೆ. ₹1 ಸಿಂಗಲ್ ರೂಪಾಯಿ ನಮ್ಗೆ ಏನು ಪೇ ಮಾಡಕ್ ಹೋಗ್ಬೇಡಿ. ನಾವ್ ಹೇಳೋ ಪ್ರೈಸ್ ಅಲ್ಲಿ ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅಷ್ಟು ಕೊಟ್ರೆ ಸಾಕು. ಇನ್ನ ಕಮ್ಮಿ ಆಗುತ್ತೆ ಅಷ್ಟು ಕೊಟ್ರೆ ಸಾಕು. 1,65,000 ರೂಪಾಯಿ, ಅದರಲ್ಲೂ ನೆಗೋಷಿಯೇಷನ್ ಆಗುತ್ತೆ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆನೆನೆ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳಿ ಸರ್. XV500 W8 1,20,000 ಶೋರೂಮ್ ರೆಕಾರ್ಡ್ ಹೊಡಿದೆ. ಶೋರೂಮ್ಗೂ ಚೆಕ್ ಮಾಡ್ಕೊಳ್ಳಿ. 2012 ಮಾಡಲ್ W8 XV500 1,20,000 ಓಡಿರೋ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರು. W8 ಆದ್ರೆ ನಿಮಗೆ 8 ಏರ್ ಬ್ಯಾಗ್ಸ್ ABS ಎಲ್ಲ ಫೀಚರ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಗಾಡಿ ಅಂತ ಅರ್ಥ ಸರ್. W8 ಅಂದ್ರೆ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. W8 ಅಂತ ಹೇಳಿದ್ರೆ ಹಂಗೆ. W8 ಅಲ್ಲಿ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ. ಫ್ಯಾಮಿಲಿಗೆ ತಗೊಳ್ಳೋರು, ಸೇಫ್ಟಿ ನೋಡೋರು ಡೆಫಿನೆಟ್ ಆಗಿ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ, ಇಂಟೀರಿಯರ್ ಸಗದಾಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಇದು ಕರ್ನಾಟಕ ವೆಹಿಕಲ್ ಎಲ್ಲ ನಮ್ಮ ಹತ್ರ ಕರ್ನಾಟಕನೇ. ಯಾವ್ದೋ ಒಂದು ಡಿಲ್ಲಿ ಅದನ್ನು ಕೆ ಮಾಡಿ ಕೊಡೋದು ನಾವು, ಹಂಗೆ ಕೊಡಲ್ಲ. ಇದು ನೋಡ್ತಾ ಇದ್ದು XV500 W8 ಪ್ಯೂರ್ ಕರ್ನಾಟಕ ಗಾಡಿ. ಯಾರಿಗಾನ ಬೇಕು ಅಂದ್ರೆ ಬನ್ನಿ ತಗೊಂಡೋಗಿ. ಬರೀ 5,75,000 ಹೇಳ್ತಾ ಇದೀವಿ, ಅದ್ರಲ್ಲೂ ಕಡಿಮೆ ಇರುತ್ತೆ. ಎಷ್ಟು ರೇಟು? 5,75,000 ರೂಪಾಯಿಗೆ W8 2000 ಶೋರೂಮ್ ರಿಕಾರ್ಡ್ ಓಡಿರೋ ಗಾಡಿ. 1,20,000 ಯಾರನ್ನ ಬೇಕಾ? ಶೋರೂಮ್ ರಿಕಾರ್ಡ್. ಹೌದು ಸರ್. ಓಕೆ, 1,20,000 ಅನ್ನೋದು ದೊಡ್ಡದಲ್ಲ. ಈ ತರ ಗಾಡಿಗಳಿಗೆ ನಿಮ್ಗೆ 3 ಲಕ್ಷ 3.5 ಲಕ್ಷ ಓಡಿಸಬಹುದು ಸರ್. XV500 ಯಾರನ್ನ ಬೇಕು ಅಂದ್ರೆ ತಗೊಂಡೋಗಿ. ಒಳ್ಳೆ ಪ್ರೈಸ್ ಗಿದೆ. ಲೋನ್ ಆಗುತ್ತಾ ಸರ್ ಇದು? ಖಂಡಿತ. ನಿಮ್ ಪ್ರೊಫೈಲ್ ಚೆನ್ನಾಗಿರೋ ಜವಾಬ್ದಾರಿ ನಿಮ್ದು, ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ, ಅದ್ರ ಬಗ್ಗೆ ಹೇಳಿ ಸರ್. i20 2010 ಮಾಡಲ್ ಗಾಡಿ ಇದು. ಬೇಕು ಅಂದ್ರೆ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. 2010 ಮಾಡಲ್, ಸೆಕೆಂಡ್ ಓನರ್ ಆಗಿರೋ ಗಾಡಿ, ಪೆಟ್ರೋಲ್ ಇಂಜಿನ್. 2,75,000 2,75,000 ಕೊಡಿ ಸರ್. 2,65,000 ಕೊಡಿ ಸರ್, ತಗೊಂಡೋಗಿ ಸರ್. 2,65,000 ರೂಪಾಯಿಗೆ i10 ಕೊಡ್ತಾರೆ ಸರ್. ರೇಟಿಗೆ ನಾನು i20 ಕೊಡ್ತೀನಿ ಸರ್. ಓಕೆ, ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಮೈಕ್ರಾ ಇದೆ. 1,90,000 ಕೊಡ್ತೀರಾ ಸರ್? ಗಾಡಿ ಕೊಡ್ತೀನಿ. 1,90,000 ರೂಪಾಯಿಗೆ ಮೈಕ್ರಾ ಬಟನ್ ಸ್ಟಾರ್ಟ್ ಬೇಕಾ? ಆ ಫೀಚರ್ ಗಾಡಿ, ಟಾಪ್ ಎಂಡ್ ಮಾಡಲ್, 2010 ಮಾಡಲ್ ಗಾಡಿ, ಬಟನ್ ಸ್ಟಾರ್ಟ್ ಗಾಡಿ. 1,90,000 ಕೊಡಿ. 2,90,000 ರೂಪಾಯಿಗೆ 1,90,000 1,90,000 ಅಲ್ವಾ? ಓಕೆ ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಗೆಟ್ಸ್ ಇದೆ. ಗೆಟ್ಸ್ ಬಗ್ಗೆ ಹೇಳಿ. ಇದೆ ನೋಡಿ, 2000 ಇನ್ನೂ ಸಂಗ ಗ್ಲಾಸ್ ಚೇಂಜ್ ಮಾಡಿಲ್ಲ ಕಸ್ಟಮರ್. ಇದು ಹೌದಾ? ಶೋರೂಮ್ ಗ್ಲಾಸ್ ಇದೆ, ನೋಡ್ತಾ ಇದ್ದೀರಾ? ನೋಡಿ ಶೋರೂಮ್ ಇಂದಾನೆ ಬಂದಿರೋದು, ಸರ್ವಿಸ್ ಅಂತ ಇದೆಲ್ಲ ಇದೆ ನೋಡಿ. 2005 ಮಾಡಲ್ ಹೊಂಡೈ ಗೆಟ್ಸ್ 1,25,000 ಗೆಟ್ಸ್ ಕೊಡ್ತೀನಿ ಸರ್. ಏನ್ ಸರ್, 1,25,000 ರೂಪಾಯಿಗೆ ಗೆಟ್ಸ್? ಸರ್ 1,25,000 ಇನ್ನೂ 5,000 ಕಡಿಮೆ ಕೊಡಿ, ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ತಗೊಂಡೋಗಿ 1,20,000 ರೂಪಾಯಿಗೆ ಗೆಟ್ಸ್ ಸಿಗುತ್ತೆ. ತಗೊಂಡೋಗಿ ಓಡಿಸಿ ಸರ್. ಅದು ಎಲ್ಲಾರು ಮನೆ ಹತ್ರ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾರ ಮನೆ ಹತ್ರ ಕಾರ್ ಇರ್ಬೇಕು, ಅದೇ ನಮ್ದು ಆಸೆ ಸರ್. ಅದೇ ಮೋಟೋ ಸರ್. ಮೋಟೋ ಖಂಡಿತ ಮೋಟೋ ಅಂದ್ರೆ MS ಕಾರ್ಸ್ ನಮ್ದು. ಏನ್ ಗೊತ್ತಾ ಸರ್, ಈಗ ಒಬ್ಬರ ಹತ್ರ 1 ಲಕ್ಷ ಐತೆ, 1.5 ಲಕ್ಷ ಐತೆ, ಅವ್ರಿಗೂ ಒಂದು ಸರ್ ನನ್ಗೆ ಎಲ್ಲಾರ್ಗು ಇರುತ್ತೆ ಒಂದು ಕಾರ್ ಬೇಕು ಅಂತ. ಎಲ್ಲನ ಮಳೆ ಬಂತು, ಬಿಸಿಲು ಬಂತು, 2 ವೀಲರ್ ಓಡೋದ್ರೆ ಡೇಂಜರ್. ಅದು ಕಾರ್ ಇದ್ರೆ ಆರಾಮಾಗಿ ಫ್ಯಾಮಿಲಿ ಆರಾಮಾಗಿ ಹೋಗ್ಬೋದು, ಸೇಫ್ಟಿ ಆಗಿ ಹೋಗಿ ಸೇಫ್ಟಿ ಆಗಿ ಬರ್ಬೋದು. ಈಗ 1.5 ಲಕ್ಷ, 1 ವರ್ಷ ಆರಾಮಾಗಿ ಎಲ್ಲಾ ಫೀಚರ್ ಇರೋ ಗಾಡಿ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಫೀಚರ್ ಇರುತ್ತೆ. ಆರಾಮಾಗಿ ತಗೊಂಡೋಗ್ಬೋದು. 1,20,000 ರೂಪಾಯಿ. ಖಂಡಿತ ನಮ್ಮ ಕರ್ನಾಟಕದಲ್ಲಿ ಎಲ್ಲಾರು ಮನೆ ಹತ್ರ ಸರ್, ಒಂದ್ ಬಡವ್ರನ್ನ ಆಗ್ಲಿ ರಿಚೆಸ್ಟ್ ಆಗ್ಲಿ ಯಾರನ್ನ ಇರ್ಲಿ, ಅವ್ರ ಮನೆ ನೋಡಿದ್ರೆ ಕಾರ್ ಇರ್ಬೇಕು ಸರ್. ಹೌದು, ಖಂಡಿತ ಮುಂದೆ ಕಾರು ಖಂಡಿತ ಇರುತ್ತೆ ಸರ್. ಓಕೆ, ಸರಿಯಾಗಿ. ನೆಕ್ಸ್ಟ್ ಸರ್, ಇದು 2012 ಮಾಡಲ್ ನ್ಯೂ ಶೇಪ್ ನೋಡ್ತಾ ಇದ್ದೀರಾ, i20.
2012 ಮಾಡಲ್ ನ್ಯೂ ಶೇಪ್ i20 ಸ್ಪೋರ್ಟ್ಸ್ ವೇರಿಯಂಟ್. ಅದು ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಈ ಗಾಡಿ ಖಂಡಿತ ಬರುತ್ತೆ. 2012 ಮಾಡಲ್ 2,90,000 2,90,000 ಗಾಡಿ ಕೊಡ್ತೀನಿ. 2,90,000 ರೂಪಾಯಿ 3.4 ಲಕ್ಷ ಇಲ್ಲದಲ್ಲ 2.90 ತಗೊಂಡ್ ಮನೆ ಗಾಡಿ ತಗೊಂಡೋಗಿ ಸರ್. 12 ಮಾಡಲ್ ಸಿಗುತ್ತೆ ಗುರು. ಅದರಲ್ಲೂ ನಿಮ್ಗೆ ಆರಾಮಾಗಿ ನಿಮ್ಗೆ ಲೋನ್ ಕೂಡ ಆಗ್ಬಿಡುತ್ತೆ. 50-60 ಅಂತಾರಲ್ಲ ಅದು ಡೌನ್ ಪೇಮೆಂಟ್. 50,000 ಪಾಪ ಯಾರೋ ಆಚೆಯಿಂದ ಬಂದ್ಬಿಟ್ಟವ್ರೆ ಸರ್ ಸ್ವಿಫ್ಟ್ 2012 ಮಾಡಲ್ 1 ಲಕ್ಷ ಕೊಡಿ ತಗೊಂಡೋಗಿ ಅಂದ್ರು. ಅದು ಡೌನ್ ಪೇಮೆಂಟ್. ನೀವು ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬಿಡಿ. ಹೌದೌದು ಪಾಪ ನೀವು ಅಷ್ಟು ಬಂದ್ಬಿಟ್ಟು ಆಮೇಲೆ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬಿಡಿ. ಅದು ಡೌನ್ ಪೇಮೆಂಟ್ ಇರುತ್ತೆ. ನೀವು ಬೇಕು ಅಂದ್ರೆ ಹೇಳೋದು ಫುಲ್ ಕ್ಯಾಶ್ ನಾವು ಏನಿರುತ್ತೆ ಅದು ಹೇಳ್ತೀವಿ ಸರ್. ಅರ್ಥ ಆಯ್ತಾ? ನಿಮ್ಗೆ ಏನೋ ಡೌಟ್ ಇದ್ರೆ ಫೋನ್ ಮಾಡಿ ಕೇಳ್ಕೊಳ್ರಿ. ಯಾರ ಹತ್ರ ಕನ್ಫರ್ಮೇಷನ್ ತಗೊಂಡೆ ಬನ್ನಿ. ನಿಜ ಪಾಪ 1 ಲಕ್ಷಕ್ಕೆ ಸರ್ ನೀವು ಯೋಚನೆ ಮಾಡ್ಬೇಕು. 12 ಮಾಡಲ್ ಸ್ವಿಫ್ಟ್ ಯಾರ ಹತ್ರ ಬರುತ್ತೆ? ಪಾಪ ಎಲ್ಲೋ ಹೋದ್ರು ಸರ್ 12 ಮಾಡಲ್ 1 ಲಕ್ಷ ಅಂದ್ರು ಸರ್ ಬಂದ್ಬಿಟ್ವಿ ಅಂದ್ರು ಸರ್. ನಾನು ಹೇಳ್ದೆ 1 ಲಕ್ಷಕ್ಕೆ ಯಾರು 12 ಮಾಡಲ್ ಕೊಡಲ್ಲ, ಸ್ವಿಫ್ಟೇ ಬರಲ್ಲ ಆಕ್ಚುಲಿ ಅಂತ. ಕಾಲ್ ಮಾಡ್ಕೊಂಡು ಬರೋದು ಕನ್ಫರ್ಮೇಶನ್ ಕೇಳ್ಕೊಳ್ಳಿ. ಯಾಕಂದ್ರೆ ಪಾಪ ನೀವು ಬೇಜಾರ್ ಮಾಡ್ಕೋಬೇಡಿ. ನಾನು ಹೇಳೋದು ಏನಂದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಬನ್ನಿ. ಇದು ನೋಡಿ 2008 ಮಾಡಲ್ ಗೆಟ್ಸು ಫ್ರೆಶ್ FC ಇನ್ಶೂರೆನ್ಸ್ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ. ಈ ಗಾಡಿ ಬಂದು ನಿಮಗೆ ಕಸ್ಟಮರ್ 1,65,000 1,65,000 ಅಷ್ಟೇನಾ ಸರ್? 1,65,000 ಕೊಡ್ತಾರೆ. ಗೆಟ್ಸ್ ಪ್ರೈಮ್ ಅದನ್ನು ಮ್ಯಾಗ್ವಿಲು ಎಲ್ಲ ಇರೋ ಗಾಡಿ ಸರ್. ಟಾಪ್ ಎಂಡ್ ಮಾಡಲ್ ಗಾಡಿ ಕ್ಲಾಸ್ ಆಗಿದೆ ಗಾಡಿ. 1,65,000 ಗೆ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ನೋಡಬಹುದು ಎಕ್ಸ್ಟೀರಿಯರ್ ಯಾವ ತರ ಮೇಂಟೈನ್ ಆಗಿದೆ. ಅದು ಕರ್ನಾಟಕ ರಿಜಿಸ್ಟ್ರೇಷನ್. ಅದು 333 ಹೌದು ಸರ್. ಆಮೇಲೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಅಂತೂ ಸಖತ್ತಾಗಿ ಮೇಂಟೈನ್ ಆಗಿದೆ. ನೋಡ್ಬೋದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ 1,65,000 ರೂಪಾಯಿ ಸಿಗುತ್ತೆ ನಿಮ್ಗೆ ಗೆಟ್ಸ್. ಸರ್ ನಮ್ದು ಈಗ ಏನ್ ಗೊತ್ತಾ, ಎಲ್ಲಾ ಇಂಟೀರಿಯರ್ ಎಲ್ಲ ತೋರ್ಸಕ್ ಹೋದ್ರೆ ಒನ್ ಡೇ ಮಾಡಬೇಕು ನಮ್ಮ ವಿಡಿಯೋ. ನಾವು ಅದಕ್ಕೆ ಹೇಳ್ತೀವಿ ಪ್ರೈಸ್ ಗಾಡಿ ತೋರಿಸ್ತೀವಿ. ಬೇಜಾರ್ ಮಾಡ್ಕೋಬೇಡಿ ವೀಕ್ಷಕರೇ. ನಮ್ ನಂಬರ್ ಇದೆ 8123888227 ಅಂತ ನಂಬರ್ ಇದೆ. ಬರೀ ನೀವು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಮ್ದು ಎಲ್ಲಾ ಫೋಟೋ ಕಾರ್ದು ಇಂಟೀರಿಯರ್ ಎಕ್ಸ್ಟೀರಿಯರ್ ಪ್ರೈಸ್ ಎಲ್ಲ ಬಂದ್ಬಿಡುತ್ತೆ. ಆರಾಮಾಗಿ ನಮ್ದು ಏನ್ ಗೊತ್ತಾ, ಫೋನ್ ಎತ್ತಿಲ್ಲ ಅಂದ್ರೆ ಒಂದೊಂದು ಬಿಸಿ ಇರ್ತಾರೆ. ನೀವು ವಾಟ್ಸ್ಆಪ್ ಅಲ್ಲಿ ಮಾಡಿ ನಿಮ್ದು ಎಲ್ಲಾ ಲೊಕೇಶನ್, ನಮ್ ಆಫೀಸ್ ಲೊಕೇಶನ್ ಬರುತ್ತೆ, ನಿಮ್ ಕ್ಯಾಟ್ಲಾಗು ಬರುತ್ತೆ. ಆರಾಮಾಗಿ ನೋಡ್ಕೊಂಡು ಬರ್ಬೋದು. 1,65,000 ಅಂದ ತಕ್ಷಣ ನಿಮ್ಗೆ ಎಕ್ಸ್ಟೀರಿಯರ್ ಚೆನ್ನಾಗಿರಲ್ವೇನೋ ಇಂಟೀರಿಯರ್ ಚೆನ್ನಾಗಿರಲ್ವೇನೋ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾವು ಒಳಗಡೆನೂ ತೋರಿಸ್ಬಿಡೋದು ಚೆನ್ನಾಗಿದ್ಯಾ. ಖಂಡಿತ ಸರ್. ಎಲ್ಲಾ ಗಾಡಿಗೆ ನೋಡಿ ನಾವು ಏನ್ ಗೊತ್ತಾ ಸರ್, ದುಡ್ಡು ಹಾಕಿ ಚೆಕ್ ಮಾಡಿ ತಗೊಂಡ್ ಬರೋದು. ನಮ್ ವೀಕ್ಷಕರು ಆಗ್ಲಿ ಪಾಪ ಅವರು ಚೆಕ್ ಮಾಡಿ ತಗೊಳ್ಳಿ, ಬೇಡ ಅಂತ ಹೇಳಲ್ಲ, ನಾವು ಚೆಕ್ ಮಾಡಿ ತರ್ತೀವಿ. ಖಂಡಿತವಾಗಿ ನೋಡ್ಬಿಟ್ಟು ತಗೊಳ್ಳಿ ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಇಟಿಯೋಸ್ ಇದೆ ರೆಡ್ ಕಲರ್. ಅದು ಟಾಪ್ ಎಂಡ್ ಮಾಡಲ್ ಇದೆ ನಿಮ್ಗೆ, ವಿತ್ ಮ್ಯಾಗ್ವಿಲ್ ಸಮೇತ ವಿತ್ ಹೊಸ ಟೈರ್ ಸಮೇತ ಬರುತ್ತೆ ನಿಮ್ಗೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲ್ ಇಟಿಎಸ್ ಇದು. ವಿ ವೇರಿಯಂಟ್. ವಿ ಅಂದ್ರೆ ಟಾಪ್ ಎಂಡ್ ಮಾಡಲ್. ಟೊಯೋಟಾ ಕಂಪನಿದೆ ಮ್ಯಾಗ್ವಿಲ್ಸ್ ಬರುತ್ತೆ ನೋಡಿ, ಏರ್ ಬ್ಯಾಗ್ ABS ಫುಲ್ಲಿ ಟಾಪ್ ಎಂಡ್. ಟೊಯೋಟಾ ಇಟಿಎಸ್ ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ. ನನ್ನ ಹತ್ರ 2 ಗಾಡಿ ಇದೆ. ಈ ವಿಡಿಯೋದಲ್ಲಿ 1 ಗಾಡಿ ಇದೆ, ನಾಳೆ 1 ಗಾಡಿ ಬರುತ್ತೆ. ಯಾರಿಗಾನ ಬೇಕು ಅಂದ್ರೆ ಟೊಯೋಟಾ ಇಟಿಎಸ್ ಪೆಟ್ರೋಲ್ ಆಪ್ಷನ್ ಇದೆ, ಖಂಡಿತ ಇದೆ. ಇದು ಮೆರೂನ್ ಕಲರ್ ಗಾಡಿ 2012 ವಿ ವೇರಿಯಂಟ್ ಟಾಪ್ ಎಂಡ್ ಮಾಡಲ್, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಕಸ್ಟಮರ್ 375 ಹೇಳ್ತಾ ಇದಾರೆ ಸರ್. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ. ಒಂದ್ಸಲಿ ಬನ್ನಿ, ವಿಸಿಟ್ ಮಾಡಿ, ಚೆಕ್ ಮಾಡ್ಕೊಂಡು ಖಂಡಿತ ತಗೊಂಡೋಗಿ. ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು. 3,75,000 ಗೆ ನಿಮ್ಗೆ ಒಳ್ಳೆ ಗಾಡಿ ಆಗ್ತಾ ಇದೆ. ಅದು ಇಟಿಎಸ್ ವೆಹಿಕಲ್. ತುಂಬಾ ಜನ ಹುಡುಕ್ತಾ ಇರ್ತೀರಾ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಮ್ಮ ಹತ್ರ ಯಾವಾಗ್ಲೂ ಸ್ವಿಫ್ಟ್ 10-12 ಗಾಡಿ ಇರೋದು. ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದಕ್ಕೋಸ್ಕರ ನಮ್ಮ ಹತ್ರ ಸ್ವಿಫ್ಟ್ 3-4 ಗಾಡಿ ಇದೆ. ಡಿಸೈರ್ ಒಂದು 5-6 ಗಾಡಿ ಇದೆ. ಯಾರಿಗಾನ ಸ್ವಿಫ್ಟ್ VXI ಪೆಟ್ರೋಲ್ 2008 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಅದು ಸಿಲ್ವರ್ ಕಲರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್. ಯಾರಿಗಾನ ಗಾಡಿ ಬೇಕು ಅಂದ್ರೆ ಖಂಡಿತವಾಗಿ ತಗೊಂಡೋಗಿ. ಗಾಡಿ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಸರ್, ನೋಡಬಹುದು. ಫ್ರೆಶ್ FC ಆಗಿದೆ ಗಾಡಿದಲ್ಲಿ. ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. 2.5 ಲಕ್ಷ ಗಾಡಿ ಕೊಡ್ತಾರೆ. 2.5 ಲಕ್ಷಕ್ಕೆ ನಿಮ್ಗೆ ಸ್ವಿಫ್ಟ್ VXI ಸಿಗುತ್ತೆ. ಅದು ಕೂಡ ಎಕ್ಸ್ಟೀರಿಯರ್ ಇಂಟೀರಿಯರ್ ಅಂತೂ ಸಖತ್ತಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಕ್ಲಾಸ್ ಆಗಿದೆ ಗಾಡಿ ಇದು. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್, ಇದು ಯಾವ್ದು ಸರ್? ಇದು ಗಾಡಿ ನಾವೇ ಯೂಸ್ ಮಾಡ್ತಾ ಇದೀವಿ. ಗಾಡಿ ಇದು ಬಂದು ಜೀಪ್ DI ಇಂಜಿನ್. 2002 ಮಾಡಲ್ ಗಾಡಿ. ನಾವೇ ಸುಮಾರು ಓಡಿಸಿದೀವಿ ಸರ್. ತುಂಬಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಈ ಗಾಡಿ ಪ್ರೈಸ್ ಬೇಡ ಸರ್, ಮಾಡಿಫೈ ಮಾಡಿದ್ರಲ್ಲ ದುಡ್ಡು ಕೊಡಿ ಸರ್ ಸಾಕು ಅಂತ ಹೇಳ್ತಾ ಇದೀವಿ. ಇದು ಗಾಡಿ DI ಇಂಜಿನ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಇಂಜಿನ್ ಪಿಕಪ್ ಆಗ್ಲಿ, ಮೈಲೇಜ್ ಆಗ್ಲಿ ಸರ್ ಸೂಪರ್ ಆಗಿರುತ್ತೆ. ಇದು ನೋಡಿ ಹೆಂಗಿದೆ ಮಾಡಿಫೈ ಮಾಡಿದಾರೆ ಗಾಡಿ. ನೋಡ್ಬೋದು ಯಾವ ತರ ತುಂಬಾನೇ ಮಾಡಿಫಿಕೇಶನ್ ಐಟಮ್ಸ್ ಎಲ್ಲ. 4.5 ಲಕ್ಷ ಆಗಿದೆ ಅಂದ್ರು ಅಷ್ಟೆಲ್ಲ ಬೇಡ, ಬರೀ 3.5 ಲಕ್ಷ ಕೊಡಿ.
ಲಕ್ಷಕ್ಕೆ 3.5 ಲಕ್ಷ ಕೊಡಿ ಮಾಡಿಫೈ ಆಗಿರೋ ಗಾಡಿ ಕೊಡ್ತೀನಿ. ಅದನ್ನು ಈ ಗಾಡಿಗೂ ಆಗ್ಲಿ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ 100%. ಎಲ್ಲವೂ ರನ್ನಿಂಗ್ ಇರುವಂತ ವೆಹಿಕಲ್ 3.5 ಲಕ್ಷಕ್ಕೆ ಸಿಗುತ್ತೆ. ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ, ತುಂಬಾನೇ ಮಾಡಿಫಿಕೇಶನ್ ಆಗಿದೆ. ಹಾಗೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ ಸಮೇತ ಬರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಏನಪ್ಪಾ, ಮಳೆಗಾಲದಲ್ಲಿ ನೆನ್ಕೊಂಡು ಹೋಗ್ಬೇಕಾ ಅನ್ಕೋಬೇಡಿ, ಮೇಲೆ ಬೇಕಾ ಹಾಕೊಳ್ಳಿ ಸರ್ ಅಲ್ವಾ, ಹಿಂಗೆ ಓಡಿಸಿದ್ರೆ ಅದ್ರ ಮಜಾ ಅಲ್ವಾ, ಹಂಗೆ ಓಡಿಸಿದ್ರೇನೆ ಮಜಾ ಆಕ್ಚುಲಿ ಅದು. ನೆಕ್ಸ್ಟ್ ಹೋಂಡಾ ಸಿಟಿ ಇದೆ. ಇದ್ರ ಬಗ್ಗೆ ಹೋಂಡಾ ಸಿಟಿ ನ್ಯೂ ಶೇಪ್ 2009 ಮಾಡಲ್ ಪೆಟ್ರೋಲ್ ಇಂಜಿನ್ 2,65,000 2,65,000ಗೆ ಹೋಂಡಾ ಸಿಟಿ SMT ಈ ಶೇಪ್ ಬರುತ್ತೆ. ನ್ಯೂ ಶೇಪ್ ಗಾಡಿ ಯಾರಿಗಾನ ಬೇಕು ಅಂದ್ರೆ ಖಂಡಿತವಾಗಿ ತಗೊಂಡೋಗಿ. ಗಾಡಿ ನೀಟ್ ಕಂಡೀಷನ್ ಇದೆ, ಇಂಜಿನ್ ಕಂಡೀಷನ್ ಆಗ್ಲಿ ಮಾಡಿ, ಇಂಟೀರಿಯರ್ ನೋಡಿ ಎಲ್ಲ ಕ್ಲಾಸ್ ಆಗಿದೆ. ಆಫ್ಟರ್ ಮಾರ್ಕೆಟ್ ನೋಡ್ತಾ ಇರಬಹುದು, ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್ ಆಂಡ್ರಾಯ್ಡ್ ನೋಡಿ. ಇಂಟೀರಿಯರ್ ಯಾವ ತರ ಇದೆ ಅಂತ, ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ, ದೊಡ್ಡ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಂಡ್ ವೈಸರ್ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಮ್ಯಾಗ್ವಿಲ್ ಒಂದು ಬರೋದಿಲ್ಲ. ಟೈರ್ ಪ್ರೊಫೈಲ್ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಅದು ಗುಡಿಯಾ ಟೈರ್, ಬ್ರಾಂಡೆಡ್ ಟೈರ್ ಹಾಕ್ಸಿದ್ದಾರೆ. 2,65,000 ನೆಗೋಷಿಯಬಲ್. ಖಂಡಿತ ಸರ್. ಓಕೆ, ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ ಅಂದ್ರೆ ಒಂಥರ ಲಕ್ಸುರಿಗೆ ಫೇಮಸ್, ಮಿಡಲ್ ಕ್ಲಾಸ್ ಲಕ್ಸುರಿ ವೇರಿಯಂಟ್ ಅಂತಾನೆ ಹೇಳ್ಬೋದು ಈ ಗಾಡಿಗಳು ಅಲ್ವಾ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ 2012 ಮಾಡಲ್. ಇದು ತುಂಬಾ ಗಟ್ಟಿ ಗಾಡಿ ಸರ್. ಗಾಡಿ ಕ್ಲಾಸ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು, ತೋರಿಸಿ ನಮ್ಮ ವೀಕ್ಷಕರಿಗೆ ಎಕ್ಸ್ಟೀರಿಯರ್ ಟೈರ್ ಪ್ರೊಫೈಲ್ ನೋಡ್ಬೋದು. ಹಾಗೆ ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಗಾಡಿ ನೋಡಿ ಸರ್, ಒರಿಜಿನಲ್ ತುಂಬಾ ಕ್ಲಾಸ್ ಆಗಿದೆ ಗಾಡಿ. 2012 ಮಾಡಲ್ ಗಾಡಿ ಇದು. ನಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿದಲ್ಲಿ, ಸಿಂಗಲ್ ಏರ್ ಬ್ಯಾಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಫೀಚರ್ ಬರುತ್ತೆ. ಪಯೋನಿಯರ್ ಸಿಸ್ಟಮ್ ಎಲ್ಲ ಇದೆ ಸರ್, ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಸರ್ ಸ್ಕೋಡಾ ರ್ಯಾಪಿಡ್ ಇದು ಬಂದು ಪೆಟ್ರೋಲ್ ಇಂಜಿನ್, ಲೋ ಮೇಂಟೆನೆನ್ಸ್ ಗಾಡಿ. ಈ ಗಾಡಿ ಬಂದು 290ಗೆ ಹೇಳ್ತಾ ಇದ್ದಾರೆ. 285ಗೆ ಮಾಡ್ಕೊಳ್ಳೋಣ. ಇನ್ನೂ ನಮ್ ಕಡೆ ಎಷ್ಟು ಕಡಿಮೆ ಆಗೋದು ಮಾಡ್ಕೊಡ್ತೀವಿ. ಗಾಡಿ ಒಂದ್ಸಲಿ ಖಂಡಿತವಾಗಿ ಬಂದ್ ನೋಡಿ, 100% ನಿಮ್ಗೆ ಈ ಸ್ಕೋಡಾ ರ್ಯಾಪಿಡ್ ಇಷ್ಟ ಆಗುತ್ತೆ. ಹೋಗೋದಿಲ್ಲ ಆ ತರ ಸರ್. ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಲೋನ್ ಆಗುತ್ತೆ ಸರ್ ಇದು? ಖಂಡಿತವಾಗೂ ನಾನು ಹೇಳಿದ್ನಲ್ಲ, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಾವು ಲೋನ್ ಮಾಡಿ ಕೊಡ್ತೀವಿ ಸರ್. ಲೋನ್ ಮಾಡಿ ಕೊಡ್ತೀರಾ? ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ. ಹೌದು, ಖಂಡಿತ. ಓಕೆ, i20 ಇದ್ರ ಬಗ್ಗೆ ಹೇಳಿ ಸರ್. ಸರ್ 2010 ಮಾಡಲ್ ಇದು. ಸಿಂಗಲ್ ಓನರ್, ಆಸ್ಟಾ ವೇರಿಯಂಟ್. ಓಕೆ, ಫಸ್ಟ್ ಆಸ್ಟಾ ವೇರಿಯಂಟ್ ಅಂದ್ರೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲವೂ ಬರುತ್ತೆ, AC ಬರುತ್ತೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ, ABS ಬರುತ್ತೆ ಸರ್. 2010 ಮಾಡಲ್ ಫಸ್ಟ್ ಓನರ್ ಗಾಡಿ. i20 ಆಸ್ಟಾ ವೇರಿಯಂಟ್, ಅದನ್ನು ಗ್ರೇ ಕಲರ್ ಗಾಡಿ. ಯಾರಿಗಾನ ಬೇಕು ಅಂದ್ರೆ i10 ಪ್ರೈಸ್ ಅಲ್ಲಿ i20 ಕೊಡ್ತೀನಿ ಸರ್. 2,75,000ಗೆ i20. 2,75,000ಗೆ ಸಿಂಗಲ್ ಓನರ್ i20 ಆಸ್ಟಾ. ಯಾರಿಗಾನ ಬೇಕು ಇನ್ನೂ ಕಡಿಮೆ ಆಗುತ್ತೆ ಸರ್. ಮುಂದೆ ಬನ್ನಿ ಸರ್, ಒಂದ್ಸಲಿ MS ಕಾರ್ಗೆ ವಿಸಿಟ್ ಮಾಡಿ, ಗಾಡಿ ನೋಡಿ. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡೋದು. ಅಷ್ಟು ಕಡಿಮೆ ಆಗುತ್ತೆ ನಿಮ್ಗೆ. ಏನು ಫಿಕ್ಸ್ಡ್ ಪ್ರೈಸ್ ಇರಲ್ಲ, ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನ ಕಮ್ಮಿ ಆಗೋಗುತ್ತೆ ಗಾಡಿಗಳ ಮೇಲೆ, ಪ್ರೈಸ್ ಡಿಪೆಂಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಮಿನಿ ಆನೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ XUV 500 ಇದು. ಅವಾಗಲೇ ನೋಡಿದ್ವಿ ಸಿಲ್ವರ್, ಇದು ಬ್ಲ್ಯಾಕ್. ಯಾರಿಗನ ಬ್ಲ್ಯಾಕ್ ಬೇಕಂದ್ರೆ 2011 ಮಾಡಲ್ ಡಿಸೆಂಬರ್ ಗಾಡಿ. 11 ಮಾಡಲ್ ಡಿಸೆಂಬರ್ ಅಂದ್ರೆ ಆಲ್ಮೋಸ್ಟ್ 12 ಆಗೋಯ್ತು. W8 8 ಏರ್ ಬ್ಯಾಗ್ಸ್ ಇರೋ ಗಾಡಿ. ಇದ್ರ ಟಾಪ್ ಎಂಡ್ ಮಾಡಲ್ ಗಾಡಿ, ನಾನ್ ಆಕ್ಸಿಡೆಂಟ್ ವೆಹಿಕಲ್. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ಯಾವ ತರ ಇದೆ ಅಂತ. ಆಮೇಲೆ ವಿತ್ ಮ್ಯಾಗ್ವಿಲ್ ಸಮೇತ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂದ್ರೆ, ಇಂಟೀರಿಯರ್ ಅಂತೂ ಸಖತ್ತಾಗಿ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ನೀವೇ ಸರ್ ಹೊಸದೇ ಹಾಕ್ಸ್ಬಿಟ್ಟಿದ್ದೀರಾ? ಖಂಡಿತ ಹೊಸ ನ್ಯೂ ಸೀಟ್ ಇದೆ. ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ಆಗ್ಲಿ. ಆಮೇಲೆ ಲಾಂಗ್ ಹೋಗಕ್ಕೆಲ್ಲ ತುಂಬಾನೇ ಒಳ್ಳೆ ಗಾಡಿ. ಡೀಸೆಲ್ ವೇರಿಯಂಟ್ ಬರುತ್ತೆ. ಹೌದು ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಆಲ್ಮೋಸ್ಟ್ 2000. ಆ ಸಿಲ್ವರ್ ಕಲರ್ ಬಂದು 575 ಹೇಳ್ತಾ ಇದಾರೆ. ಇದು ಬಂದು ಬ್ಲಾಕ್ ಕಲರ್ 475ಗೆ ಕೊಡೋಣ. ಒಂದ್ಸಲಿ ಮುಂದೆ ಬನ್ನಿ, ಇನ್ನು ನೋಡ್ತೀವಿ, ಚೆಕ್ ಮಾಡ್ತೀವಿ. ನಮ್ಗೆ ಬೈನ್ ಬೇಕಾಗಿರೋದು ನಮ್ ವೀಕ್ಷಕರಿಗೆ ಒಂದು ಒಳ್ಳೆ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದೇ ಬೇಕಾಗಿರೋದು. ವಿಸಿಟ್ ಮಾಡಿ ಮಾಡ್ಕೊಳ್ಳೋಣ. 475ಗೆ ಇದು ಯಾವ್ದು ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ, KA 51 ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಕರ್ನಾಟಕ ಸರ್. ಪ್ಯೂರ್ ಕರ್ನಾಟಕ ವೆಹಿಕಲ್ 4,75,000ಗೆ ಸಿಗುತ್ತೆ. ಅದು ಬ್ಲಾಕ್ ಕಲರ್ ವೇರಿಯಂಟ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. 2012 ಮಾಡಲ್ ಡೀಸೆಲ್ ಗಾಡಿ, ಫೋರ್ಡ್ ಫಿಯೆಸ್ಟಾ ಇದು. ಓಕೆ, ಇದನ್ನು ನೋಡಿ, ಇದು ನಿಮಗೆ ಮ್ಯಾಗ್ವಿಲ್ ಮಾರ್ಕೆಟ್ ಮ್ಯಾಗ್ವಿಲ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಇಂಟೀರಿಯರ್ ಅಲ್ಲಿ ನಿಮಗೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ಸ್ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡ್ತಾ ಇರಬಹುದು ಹೆಂಗಿದೆ, ತುಂಬಾ ನೀಟ್ ಆಗಿದೆ ಸರ್. ಇಂಟೀರಿಯರ್ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಹಾಗೆ ಇದು ಡೀಸೆಲ್ ವೇರಿಯಂಟ್? ಖಂಡಿತ ಡೀಸೆಲ್. ಓಕೆ, ಡೀಸೆಲ್ ಆಗಿದೆ ಗಾಡಿ. ಇದು ತುಂಬಾ ಚೆನ್ನಾಗಿದೆ. 18-20 ಮೈಲೇಜ್ ಬರುತ್ತೆ. ಇದನ್ನು 2012 ಮಾಡಲ್ 2,45,000 2,45,000ಗೆ ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ 12 ಮಾಡಲ್ ಸಿಗುತ್ತೆ ನಿಮಗೆ. ಬರೀ 73,000 ಅಷ್ಟೇ ಓಡಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಹಾಗೆ ವಿತ್ ಆಲ್ಮೋಸ್ಟ್ ನ್ಯೂ ಟೈರ್, ಯೋಕೋಮಾ ಟೈರ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ನಮ್ಮ ಹತ್ರ ಇದ್ಯಾವ್ ಸರ್? ಇದು ಡಸ್ಟರ್. ಅದು ಅವಾಗ್ಲೇ ನೋಡಿದ್ರಲ್ಲ, ದೊಡ್ಡ ಆನೆ. ಇದು ಮಿನಿ ಆನೆ ಸರ್. ಮಿನಿ ಆನೆ ಲಾಂಗ್ ಹೋಗ್ಬೇಕಾ? ಈ ಸಲ ಮಳೆಗಾಲ ಬಂತು, ಮಾನ್ಸೂನ್ ರೈಡ್ ಮಾಡ್ಬೇಕಾ? ಹೋಗಿ
ಇದು ಡಸ್ಟರ್ ಹಾ. ಪ್ಯೂರ್ ಇದನ್ನು ಸರ್ ಕರ್ನಾಟಕ ಗಾಡಿನ ಕರ್ನಾಟಕ ಗಾಡಿ. ವೇರಿಯಂಟ್ ಇದೆ. 2014 ಮಾಡಲ್ ಸರ್. 14 ಮಾಡಲು 2014ನೇ ಮಾಡಲ್ ಡಸ್ಟರ್ 110 PS ಟಾಪ್ ಎಂಡ್ ಮಾಡಲ್ ಗಾಡಿ. ಏರ್ ಬ್ಯಾಗ್ ABS ಎಲ್ಲ ಇರೋ ಗಾಡಿ. ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಫ್ರಂಟ್ ಗ್ಲಾಸ್ ಸಮೇತ ನೋಡಿ 14 ಇದೆ. 14 ಇರೋದಾ? 2014ನೇ ಮಾಡಲ್ 4,25,000 ಈ ಗಾಡಿ ಕೊಡ್ತೀನಿ. 4,25,000 ರೂಪಾಯಿಗೆ 14ನೇ ಮಾಡೋದು. ಈವನ್ ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ ಅಂತ ವೆಹಿಕಲ್. ಹೌದು ಸರ್ ಅಲ್ವಾ? ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. 5.5 ಲಕ್ಷಕ್ಕಿಂತ ಕಡಿಮೆ ಇಲ್ಲ ಸರ್ ಬಜಾರ್ ಅಲ್ಲಿ. ಹೌದು ಸರ್. 110 PS 4,25,000 ಗಾಡಿ ಕೊಡ್ತೀನಿ ಸರ್. ಓಕೆ, 4,25,000 ಅದರಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ, ಈವನ್ ನಿಮ್ಗೆ ಲೋನ್ ಕೂಡ ಆಗೋಗುತ್ತೆ. ನೆಕ್ಸ್ಟ್ ಇದ್ಯಾವ ಸರ್ ಇದು? ಫಿಯೆಸ್ಟಾ ಸರ್. ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ಲೇಟೆಸ್ಟ್ ಗಾಡಿ ಇದು. ಫೋರ್ಡ್ ಫಿಯೆಸ್ಟಾ ಫ್ರೀ ಸ್ಟೈಲ್ ನೋಡಿ, ಇದು ಒರಿಜಿನಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ 11 ಮಾಡಲ್ ನೋಡಿ ನೋಡಬಹುದು. ಈವನ್ ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ. ಎಂಡೋ ಟಾಪ್ ಎಂಡ್ ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಇದ್ರ ಇಂಟೀರಿಯರ್ ನೋಡಿದ್ರೆ ಹೆಂಗ್ ಬರುತ್ತೆ? ಟೈರ್ ಪ್ರೊಫೈಲ್ ನೋಡಬಹುದು. ಹಾಗೆ ನಿಮ್ಗೆ ಇದು ಟಾಪ್ ಎಂಡ್ ಮಾಡಲ್ ಆಗಿರೋದು ಇಕೋ ಸ್ಪೋರ್ಟ್ ಗೆ ಬರುತ್ತಲ್ಲ ಸರ್, ಅದೇ ತರ ಇಂಟೀರಿಯರ್ ಬರುತ್ತೆ ನೋಡಿ. ಸೇಮ್ ಅಲ್ವಾ ಸರ್? ಮಿನಿ ಇಕೋ ಸ್ಪೋರ್ಟ್ಸ್ ಇದು ಆಕ್ಚುಲಿ. ಇದು ಲೆಂತ್ ವೆಹಿಕಲ್ ಬರುತ್ತೆ. ನಿಮ್ಗೆ ನೋಡಬಹುದು ಇಂಟೀರಿಯರ್ ಎಲ್ಲ ಯಾವ ತರ ಇದೆ. ABS ಎಲ್ಲ ಕ್ಲಾಸ್ ಆಗಿದೆ. ಓಕೆ, ಫುಲ್ ಟಾಪ್ ಎಂಡ್ ಮಾಡಲ್. ಇದನ್ನು ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಎಷ್ಟು ಓಡಿದೆ ಸರ್? ಇದು 73,000 ಚೇಂಜ್ ಓಡಿದೆ ಅಷ್ಟೇ. ಆಮೇಲೆ 2011 ಮಾಡಲ್ ಸೆಕೆಂಡ್ ಓನರ್ ಫುಲ್ಲಿ ಟಾಪ್ ಎಂಡ್ ಮಾಡಲ್. 270 ಗಾಡಿ ಕೊಡ್ತೀನಿ ಸರ್. 270ಗೆ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. 2011 ಮಾಡಲ್ ಸಿಗುತ್ತೆ ಅದು ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ನಿಸಾನ್ ಸನ್ನಿ ಸರ್. ಈ ಗಾಡಿಗಂತೂ 14 ಮಾಡಲ್ ಅಣ್ಣ. 14 ಮಾಡಲ ಇದು? ರೇಟ್ ಎಷ್ಟು ಹೇಳಿ? 370. 14 ಮಾಡಲ್ ಗಾಡಿಗೆ 370ಗೆ ಒಂದೇ ಒಂದು ಗಾಡಿ ನಮ್ಮ ಹತ್ರ. ನನ್ನ 5 ಗಾಡಿ ಇತ್ತು, ಒಂದು ಗಾಡಿ ಇದೆ. 2014 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಟಾಪ್ ಎಂಡ್ ಮಾಡಲ್ ವೆಹಿಕಲ್. ವೇರಿಯಂಟ್ ಏನ್ ಫೀಚರ್ ಬೇಕಣ್ಣ? ಬಟನ್ ಸ್ಟಾರ್ಟ್ ಬೇಕಾ? ಅದನ್ನು ಇದೆ. ಏರ್ ಬ್ಯಾಗ್ಸ್ ಬೇಕಾ? ಅದನ್ನು ಇದೆ. ಮ್ಯಾಗ್ವಿಲ್ ಬೇಕಾ? ಅದನ್ನು ಇದೆ. ಮ್ಯಾಗ್ವಿಲ್ ಇದೆ. ಟೈರ್ ಪ್ರೊಫೈಲ್ ನೋಡಿ ಯಾವ ತರ. 20 ಮೈಲೇಜ್ ಬೇಕಾ ಅಣ್ಣ? 20 ಕಿಲೋಮೀಟರ್ 1 ಲೀಟರ್ ಮೈಲೇಜ್ ಬೇಕಾ? ಈ ಗಾಡಿ ತಗೋಣ, ಖಂಡಿತವಾಗಿ ಮೈಲೇಜ್ ಬರುತ್ತೆ. ಒಳ್ಳೆ ಮೇಂಟೆನೆನ್ಸ್. 370ಗೆ ಗಾಡಿ ಕೊಡ್ತಾರೆ. 14 ಮಾಡಲ್ ಗಾಡಿ, 2014ನೇ ಮಾಡಲ್. 370 ಗಾಡಿ ಕೊಡ್ತಾರೆ. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ನೀಟ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲಾಕ್ ಆಗಿದೆ ಆಕ್ಚುಲಿ. ಲೆದರ್ ಸೀಟ್ಸ್ ನೋಡಿ ಯಾವ ತರ ಇದೆ ಅಂತ. ಆಮೇಲೆ ಬ್ಯಾಕ್ ಸೀಟ್ ಕೂಡ ಏನೋ ಹರಿದೋಗಿಲ್ಲ, ಆ ತರ ಏನೂ ಆಗಿಲ್ಲ. ನ್ಯೂ ಸೀಟ್ ಕವರ್ಸ್ ಆಲ್ಮೋಸ್ಟ್. ಗಾಡಿ ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ತುಂಬಾ ಕ್ಲಾಸ್ ಆಗಿದೆ. 370ಕ್ಕೆ ನಿಮ್ಗೆ 2014 ಮಾಡಲ್ ವೆಹಿಕಲ್ ಸಿಗುತ್ತೆ ಸರ್. ವೆರಿಟೋ ಒಂದಿದೆಯಲ್ಲ ಮಹೀಂದ್ರ ಸರ್, ಖಂಡಿತ 2012 ಮಾಡಲ್ ಮಹೇಂದ್ರ ವೆರಿಟೋ ಹೆಂಗಿದೆ ಅಂದ್ರೆ ಡೀಸೆಲ್ ಇದು. ಇದನ್ನು 20 ಮೈಲೇಜ್ ಬಂದೇ ಬರುತ್ತೆ ಸರ್. 20 ಮೈಲೇಜ್ ಬರುತ್ತೆ. ವೆರಿಟೋ ಅದು ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಈ ವೈಟ್ ಬೋರ್ಡ್ ಗಾಡಿ, ಇದು ಪ್ಯೂರ್ ವೈಟ್ ಬೋರ್ಡ್. ಎಲ್ಲೋ ಬೋರ್ಡ್ ನಾವು ಮಾರದೇ ಇಲ್ಲ ಸರ್. ಖುಷಿ ಆಗಿದೆ ಅಂದ್ರೆ ರೈತರು ಸರ್. ಖಂಡಿತ ನೋಡಿ, ಆ ಕಲರ್ ನೋಡಿ ಸರ್. ನೋಡಿ ಕಲರ್ ಗ್ರೀನ್ ಕಲರ್. ಅವ್ರು ಹಾಕಿರೋದನ್ನು ಗ್ರೀನ್ ಕಲರ್ ಹಾಕಿದ್ದಾರೆ. ಬಿ ರೆಸ್ಪೆಕ್ಟ್ ಅಂತ ಬೇರೆ ಹಾಕಿದ್ದಾರೆ. ಯಾರೋ ರೈತರು ಓಡಿಸಿರುವಂತ ವೆಹಿಕಲ್ ಇದು. ಖಂಡಿತ ಸರ್. ಡೀಸೆಲ್ ವೇರಿಯಂಟ್ ಬರುತ್ತೆ. 20+ ಮೈಲೇಜ್ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸ್ಕೊಂಡಿದ್ದಾರೆ. ಆಮೇಲೆ ಇಂಟೀರಿಯರ್ ನೋಡ್ಬೋದು ಯಾವ ತರ ಇದೆ ಸರ್. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಸರ್. ಹೇಗೆ ಸರ್ ಗಾಡಿಗಳೆಲ್ಲ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ? ತುಂಬಾ ನೀಟಾಗಿ ಮಾಡಿದ್ದಾರೆ ಸರ್. ಇದಕ್ಕೂ ಏರ್ ಬ್ಯಾಗ್ ಇದೆ ಸರ್. ಏರ್ ಬ್ಯಾಗ್ ಇದೆಯಾ? ಇದಕ್ಕೂ ಏರ್ ಬ್ಯಾಗ್ ಇದೆ. ಸ್ಟೇರಿಂಗ್ ಅಲ್ಲಿ ನೋಡಿ. ಹೌದು, ಸ್ಟೇರಿಂಗ್ ಅಲ್ಲಿ ನೋಡ್ಬೋದು ಏರ್ ಬ್ಯಾಗ್ ಇದೆ. ಸೇಫ್ ಆಗಿ ಹೋಗ್ಬೋದು, ನಿಮ್ಗೆ ಸೇಫ್ ಆಗಿ ಬರ್ಬೋದು ಆ ತರ ವೆಹಿಕಲ್. ಡೀಸೆಲ್ ವೇರಿಯಂಟ್ ಮಹೀಂದ್ರ ಅಂದ್ರೆ ನೀವು ಕೇಳೋದೇ ಬೇಡ. ಈ ಗಾಡಿಗಳೆಲ್ಲ ಆರಾಮಾಗಿ 3-4 ಲಕ್ಷ ಓಡುತ್ತೆ. 260 ಗಾಡಿ ಕೊಡ್ತೀನಿ ಸರ್. 260ಕ್ಕೆ 12 ಮಾಡಲ್ ವೆರಿಟೋ ಟಾಪ್ ಎಂಡ್ ಮಾಡಲ್ ಗಾಡಿ. 2,60,000 ಗಾಡಿ ಕೊಡೋಣ. 2,60,000ಗೆ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಅದು ಮಹೀಂದ್ರ ವೆರಿಟೋ ಸಿಗುತ್ತೆ. ಖಂಡಿತ. ನೆಕ್ಸ್ಟ್ ಆ ಕಡೆ ಹೋಗೋಣ ಸರ್. ಒಂದು SX4 ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಆ ತರ ಇದೆ ಗಾಡಿ, ನೀಟ್ ಆಗಿದೆ. 2008 ಮಾಡಲ್. ಮೊನ್ನೆ ಮಳೆ ಬಂತಲ್ಲ ಸರ್, ಮಳೆ ಬಂದಾಗ ಸ್ವಲ್ಪ ಇದಾಗಿತ್ತು. ಅದಕ್ಕೆ ಗಾಡಿಗಳು ಸ್ವಲ್ಪ ಸ್ಟಾಕ್ ಕಡಿಮೆ ಐತೆ. ಆ ಕಡೆ ಹಾಕಿದ್ವಿ. ಯಾರಿಗಾನ ಬೇಕು ಅಂದ್ರೆ MS ಕಾರ್ಸ್ ಗೆ ವಿಸಿಟ್ ಮಾಡಿ. ನಮ್ಮ ಹತ್ರ 100+ ವೆಹಿಕಲ್ಸ್ ಇದೆ ಪ್ರೆಸೆಂಟ್. 100+ ಇದೆ. ಬೇಕು ಅಂದ್ರೆ ಖಂಡಿತವಾಗಿ ಬನ್ನಿ. ಅವ್ರಿಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. SX4 ಇದನ್ನು ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ ಮಾಡಲ್. ಮ್ಯಾಗ್ವಿಲ್ ಎಲ್ಲ ಸಕ್ಕತ್ತಾಗಿದೆ. ಆಮೇಲೆ ಸೀಟ್ಸ್ ಕವರ್ ಸೂಪರ್ ಆಗಿದೆ. ನೋಡಿ, ಇದಕ್ಕೂ ಏರ್ ಬ್ಯಾಗ್ಸ್ ಇದೆ ಸರ್. ಹೌದಲ್ಲ ನೋಡಿ, 2 ಏರ್ ಬ್ಯಾಗ್ಸ್ ಇದೆ. ಟಾಪ್ ಎಂಡ್ ಮಾಡಲ್ ಗಾಡಿ SX4. ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಸಾಕಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಇದು. ಬ್ಲಾಕ್ ವೇರಿಯಂಟ್ FC ಆಗಿದೆ ಸರ್. 190 ಕೊಡಿ ಸರ್, ಗಾಡಿ ತಗೊಂಡೋಗಿ ಸರ್. 190ಕ್ಕೆ 1,90,000 ಈ ಗಾಡಿ ಕೊಡ್ತೀನಿ. ಟಾಪ್ ಎಂಡ್ ಮಾಡಲ್ ಏರ್ ಬ್ಯಾಗ್ ಸಮೇತ. ABS ಇದೆ ಸರ್. ಏರ್ ಬ್ಯಾಗ್, ABS ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ. 190 ಕೊಡಿ. ಮಳೆಗಂತೂ ABS ಬೇಕಾಗಿರುತ್ತೆ. ನೀವು ತಗೊಳ್ಳಂಗಿದ್ರೆ 1,90,000 ರೂಪಾಯಿಗೆ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ವಿತ್ ಡ್ಯುಯಲ್ ಏರ್ ಬ್ಯಾಗ್,
ಲೆದರ್ ಸೀಟ್ಸ್, ಪ್ರತಿಯೊಂದು ಆಪ್ಷನ್ ಬರುತ್ತೆ, ಲಕ್ಸುರಿ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು ಗಾಡಿ ಅಲ್ವಾ. ಸೂಪರ್ ಸರ್. ಒಂದು ಸಿಲ್ವರ್ ಕಲರ್ i20 ಇದೆಯಲ್ಲ ಸರ್, ಇದ್ರ ಬಗ್ಗೆ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್, ಆಸ್ಟಾ ವೇರಿಯಂಟ್, 2010 ಮಾಡಲ್ ಡೀಸೆಲ್ ಗಾಡಿ, 10 ಮಾಡಲ್ 260 ಕೊಟ್ಬಿಡೋಣ ಸರ್. 260ಕ್ಕೆ ನಿಮಗೆ 10 ಮಾಡಲ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ, ಅದು ಟಾಪ್ ಎಂಡ್ ಆಸ್ಟಾ ಸಿಗುತ್ತೆ. ಓಕೆ, ನೆಕ್ಸ್ಟ್ 2009 ಮಾಡಲ್ ಡಿಸೆಂಬರ್ ಗಾಡಿ, ಪೆಟ್ರೋಲ್ ಗಾಡಿ ಬೇಕಾ, 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ i20 ಸಿಗುತ್ತೆ, ಅದು ಬ್ಲಾಕ್ ವೇರಿಯಂಟ್ ಸಿಗುತ್ತೆ ನಿಮಗೆ. ಇಂಟೀರಿಯರ್ ಅಲ್ಲಿ ಬಂದ್ಬಿಟ್ಟು ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ನೋಡಬಹುದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. i20 ನಿಮಗೆ ಡೀಸೆಲ್ ಬೇಕಾ, ಡೀಸೆಲ್ ಗಾಡಿಗಳಿದೆ, ಪೆಟ್ರೋಲ್ ಗಾಡಿ ಬೇಕಾ, ಪೆಟ್ರೋಲ್ ಗಾಡಿ ಇದೆ. ಓಕೆ, ನೋಡಿ ಎರಡು ಆಪ್ಷನ್ ಇದೆ. ರಾಕೆಟ್ ಸರ್ 2010 ಮಾಡಲ್ ಇದು ರಿಡ್ಜ್ ನೋಡಿ, ಹೊಸ ಲೆದರ್ ಸೀಟ್ ಇಂದಾನೆ ಕಾಣ್ತಾ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಲೆದರ್ ಸೀಟ್ಸ್ ನೋಡಬಹುದು ಯಾವ ತರ ಇದೆ ಅಂತ. ತುಂಬಾ ಇಂಟೀರಿಯರ್ ಅಂತೂ ಚೆನ್ನಾಗಿ ಮೇಂಟೈನ್ ಆಗಿದೆ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಹೊಸದಾಗಿದೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಟೈರ್ ಪ್ರೊಫೈಲ್ ನೋಡಬಹುದು. ಬೇಕಾಗಿರೋರಿಗೆ 2,40,000 ಕೊಡಿ ಗಾಡಿ ತಗೊಂಡೋಗಿ ಸರ್. ರಿಡ್ಸ್ ಬೇಕಾಗಿರೋರಿಗೆ 2,40,000 ರೂಪಾಯಿಗೆ ರಿಡ್ಸ್ ಆಗುತ್ತೆ. ನೆಕ್ಸ್ಟ್ ಇದು ಆಲ್ಟೋ 800 2016 ಮಾಡಲ್, ಇದು 16 ಮಾಡಲ್, 2016ನೇ ಮಾಡಲ್, 38,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಬರೀ 38,000 ಶೋರೂಮ್ ರಿಕಾರ್ಡ್. ಹೋಗಿ ನೀವು ಮಾರುತಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗ 38,000 35,000 ಓಡಿದೆ. 16 ಮಾಡಲ್ 2,65,000 ಗಾಡಿ ಆಗುತ್ತೆ ಸರ್. 2,65,000 ರೂಪಾಯಿಗೆ 16 ಮಾಡಲ್, ಬರೀ 38,000 ಅಷ್ಟೇ ಓಡಿರುವಂತ ವೆಹಿಕಲ್ ಮಾರುತಿ 800 K10 ಆಗುತ್ತೆ. K10 ಅಲ್ವಾ ಸರ್ ಇದು? ಆಲ್ಟೋ 800 ಲೇಟೆಸ್ಟ್ ಶೇಪ್ ಇದು. ಆಲ್ಟೋ 800 ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇಲ್ಲೇ ಇದೆ ನೋಡಿ ಸರ್. 2016 7ನೇ ತಿಂಗಳ ಗಾಡಿ ಇದು ನೋಡಿ. 2016 7ನೇ ತಿಂಗಳ ಗಾಡಿ ನಿಮ್ಗೆ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ 17 ತನಕ ಹತ್ತತ್ರ ಎಲ್ಲ ಇದೆ. ನೆಕ್ಸ್ಟ್ ಇಂಡಿಕಾ ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ. ಬಡೂರ ಬಾದಾಮಿ ಅಂತಾನೆ ಹೇಳ್ಬೋದು ಈ ಗಾಡಿ. ಒಂದು ಟೈಮ್ ಅಲ್ಲಿ ಈ ಗಾಡಿ ಒಂದು ಪಲ್ಸರ್ ಮೇಂಟೈನ್ ಮಾಡ್ತಾರೆ ಗೊತ್ತಾ, ಆ ಮೇಂಟೆನೆನ್ಸ್ ಗಾಡಿ ಇದು. ಮೇಂಟೆನೆನ್ಸ್ ಗಾಡಿ, ಡೀಸೆಲ್ ಗಾಡಿ, 20 ಕಿಲೋಮೀಟರ್ ಬರೋ ಗಾಡಿ. ಇಲ್ಲಿ ನೋಡಿ ಇದೆ 2015 ಮಾಡಲ್, 2015ನೇ ಮಾಡಲ್ ಗಾಡಿ, ಸಿಂಗಲ್ ಓನರ್. ಎಷ್ಟೇ ಓನರು? ಸಿಂಗಲ್ ಓನರ್. 15 ಮಾಡಲ್. ಇದನ್ನು ಟಾಪ್ ಎಂಡ್ ಮಾಡಲ್. ನೋಡಿ ಇಂಟೀರಿಯರ್ ನೋಡಿ, ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ 4 ಇದೆ ಗಾಡಿದಲ್ಲಿ. ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್, ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮೂಡ್ ಲೈಟ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಹೆಂಗಿದೆ. ಸುಮಾರು ಜನ ಕೇಳ್ತಾರೆ ಸರ್ ಯಾವ ಇಂಜಿನ್ ಅಂತ. ನಮ್ ವೀಕ್ಷಕರಿಗೋಸ್ಕರ ಒಂದ್ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಇಂಜಿನ್ ತೋರ್ಸೋಣ ಈ ಗಾಡಿಗೆ. 89,000 90,000 ನೋಡಿದೆ. 2015 ಮಾಡಲ್, ಸಿಂಗಲ್ ಓನರ್ ಗಾಡಿ. ನೋಡಿ ಇಂಜಿನ್ ನೋಡ್ತಾ ಇದೀರಾ, ನೋಡಿ ಯಾರು ತಾನೇ ಇದೆಲ್ಲ ತೋರ್ಸೋದಕ್ಕೆ ಸಾಹಸ ಮಾಡ್ತಾರೆ ನೋಡಿ ಯಾವ ತರ ಇದೆ. ಯಾಕಂದ್ರೆ ಇಂಡಿಕಾದಲ್ಲಿ ಈ ಇಂಜಿನ್ ಇರೋದು ಲೋ ಮೇಂಟೆನೆನ್ಸ್. ಇದು CR4 ಇಂಜಿನ್ ಅಲ್ಲ, ಇದು ಲೋ ಮೇಂಟೆನೆನ್ಸ್ ಇಂಡಿಕಾ ಇಂಜಿನ್ ಬರುತ್ತೆ ನೋಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ವೆಹಿಕಲ್ ನೋಡಬಹುದು. ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಬಹುದು ಯಾವ ತರ ಇದೆ ಅಂತ. ಏಪ್ರಾನ್ ಎಲ್ಲೂ ಕೂಡ ಕಟ್ ಆಗಿಲ್ಲ, ಒರಿಜಿನಲ್ ಗಾಡಿ ವೆಹಿಕಲ್. 2015ನೇ ಮಾಡಲ್, ಸಿಂಗಲ್ ಓನರ್. 1,75,000 ಕಸ್ಟಮರ್ ಹೇಳ್ತಾ ಇರೋದು ಈ ಗಾಡಿನ. 1,75,000 ಹೇಳ್ತಾ ಇದಾರೆ. 1,75,000 15ನೇ ಮಾಡಲ್. ನೀವು ಮುಂದೆ ಬಂದ್ಬಿಡಿ ಸರ್, ನಮ್ ವೀಕ್ಷಕರಿಗೋಸ್ಕರ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ. ಬಾರ್ಗಿನ್ ಮಾಡಿ ಕೊಡ್ಲೇಬೇಕು ಸರ್ ಅಲ್ವಾ ಸರ್? ನಮ್ ಕಡೆಯಿಂದ ನಾನು ಹೇಳಿದ್ನಲ್ಲ, ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ. ಬನ್ನಿ ಗಾಡಿ ನೋಡಿ ಸರ್, ಮಾಡಲ್ ಗಾಡಿ ಇದೆ, 15 ಮಾಡಲ್ ಗಾಡಿ ಇದು. 15 ಮಾಡಲ್ ಗಾಡಿ ನಿಮ್ಗೆ ಮಾಡ್ಕೊಳ್ಳೋಣ ಸರ್. ಸಿಂಗಲ್ ಓನರ್ 2015 ಮಾಡಲ್ ಗಾಡಿ, 1,75,000. ಅದರಲ್ಲೂ ನೆಗೋಷಿಯೇಷನ್ ಆಗುತ್ತೆ ನಿಮಗೆ. ಡೀಸೆಲ್ ಟೈರ್ ಕಂಡೀಷನ್ 80% ಟೈರ್ ಕಂಡೀಷನ್ ಇದೆ. ಹೌದು, ಟೈರ್ ಆವಾಗಲೇ ತೋರಿಸಿದೆ, ಚೆನ್ನಾಗಿದೆ ಅದನ್ನು ಕೂಡ. ನೆಕ್ಸ್ಟ್ ಇನ್ನೊಂದು ಇಂಡಿಕಾ ಯಾವ್ದು ಸರ್ ಇದು? ಸರ್ ಇಂಡಿಕಾ ವಿಸ್ಟಾ ಇದು 2009 ಮಾಡಲ್. 1,25,000ಗೆ ವಿಸ್ಟಾ ಕೊಡ್ತೀನಿ ಸರ್. ಡೀಸೆಲ್ 1,25,000 ರೂಪಾಯಿಗೆ ವಿಸ್ಟಾ ಟಾಟಾ ಇಂಡಿಕಾ. ವಿಸ್ಟಾ TDI ಇಂಜಿನ್ ಡೀಸೆಲ್ ಗಾಡಿ. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಇದು ಸಿಟಿ ZX ಬರುತ್ತಲ್ಲ ಸರ್, ಇದು ಹೋಂಡಾ ಸಿಟಿ ZX 10th ಆನಿವರ್ಸರಿ ಎಡಿಷನ್. ಇದನ್ನು 2008 ಮಾಡಲ್, ಫ್ರೆಶ್ FC ಇನ್ಶೂರೆನ್ಸ್. 1,65,000 ಹೇಳ್ತಾ ಇದ್ದಾರೆ. ಎಷ್ಟು ಕಡಿಮೆ ಆಗುತ್ತೆ ಮಾಡ್ಕೊಂಡು ಮುಂದೆ ಒಂದು ಆನ್ ಟೇಬಲ್ ಬನ್ನಿ. 8 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಕ್ಲಾಸ್ ಗಾಡಿ. 1,65,000. ಎಸ್ ಸರ್, ಇದನ್ನು ಟಾಪ್ ಎಂಡ್ ಮಾಡಲ್. ಇದಕ್ಕೂ ಮ್ಯಾಕ್ ವೀಲ್ ಎಲ್ಲ ಬರುತ್ತೆ, ಎಲ್ಲವೂ ಬರುತ್ತೆ. ಟಾಪ್ ಎಂಡ್ ಮಾಡಲು ಇಲ್ಲಿ ಆ ಕಡೆ ಹೋಗಕ್ಕಾಗಲ್ಲ ನಾನು. ಇಂಟೀರಿಯರ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ರಿಡ್ಸ್ ಇನ್ನೊಂದು ಇದೆಯಲ್ಲ ಸರ್, ರಿಡ್ಸ್ VDI. ರಿಡ್ಜ್ VDI ಅಂದ್ರೆ ಡೀಸೆಲ್ ಗಾಡಿ. ಯಾರಿಗೆ ನಾವು ಬೇಕು ಅಂದ್ರೆ ಇದನ್ನು 18-20 ಮೈಲೇಜ್ ಬರುತ್ತೆ, ಆರಾಮಾಗಿ ಬರುತ್ತೆ. 2,15,000 ಗಾಡಿ ಕೊಡ್ತೀನಿ ಸರ್. 2,15,000 ಡೀಸೆಲ್ ಗಾಡಿ ರಿಡ್ಸ್ ಕೊಡೋಣ ಸರ್. ಮಾಡ್ಲೇನ್ ಅಂದ್ರೆ 2009 10 ಇದೆ ಸರ್. ಇದು 9 10 ಇದೆ. ಓಕೆ ಸೂಪರ್. 9 ಇದು ಯಾರಿಗೆ ಬೇಕು ಖಂಡಿತ ಬನ್ನಿ ತಗೊಂಡೋಗಿ. ಓಕೆ, ಅದು ಕೂಡ ನೆಗೋಷಿಯೇಷನ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇದ್ಯಾವ್ದು ಸರ್? ಇದು ಲೀನಿಯಾನಾ? ಫಿಯಟ್ ಲೀನಿಯಾ ಮಾಡಿಫೈ ಮಾಡಿರೋ ಗಾಡಿ ಇದು. ನೋಡಿ ಇದು ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಡೀಸೆಲ್ ಇಂಜಿನ್ 2009 ಮಾಡಲ್, ಟಾಪ್ ಎಂಡ್ ಮಾಡಲ್. ಇಂಟೀರಿಯರ್ ನೋಡಿ ಹೆಂಗಿದೆ. ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ.
ಆಮೇಲೆ ಆರ್ಮ್ ರೆಸ್ಟ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ, ಡಿಫಾಗರ್ ಬರುತ್ತೆ ಸರ್. ಸ್ಪೈಲರ್ ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಸ್ಪಾಯ್ಲರ್ ಕೂಡ 2009 ಮಾಡಲ್ ನಿಮಗೆ ಡೀಸೆಲ್ ಗಾಡಿ, ಸ್ವಿಫ್ಟ್ ಇಂಜಿನ್ ಬರುತ್ತೆ ಸೇಮ್. ಈ ಗಾಡಿ ಬಂದು 1,65,000 18-20 ಮೈಲೇಜ್ ಬರೋ ಗಾಡಿ ಇದು. 1,65,000 ಹೇಳ್ತಾ ಇದಾರೆ. ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. 1,65,000ಕ್ಕೆ ನಿಮಗೆ ಲೀನಿಯಾ ಆಗುತ್ತೆ. ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಮಿಡಲ್ ವರ್ಷನ್ ಇದು. ಮಿಡಲ್ ವರ್ಷನ್ ಬೇಗ ಖಂಡಿತವಾಗಿ ಬನ್ನಿ, ಆರಾಮಾಗಿ ತಗೊಂಡೋಗಿ. ಓಕೆ, ನಿಮ್ಮ ಮ್ಯಾಗ್ವಿಲ್ ಅನ್ನು ಬರೋದಿಲ್ಲ ಅಷ್ಟೇ, ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ನಮ್ಮ ಹತ್ರ ಒಂದು i10 ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2008 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರಾ? ಫಸ್ಟ್ ಓನರ್ 2008 ಮಾಡಲ್ Hyundai i10 ನೋಡಬಹುದು ಯಾವ ತರ ಇದೆ ಕಂಡೀಷನ್ ನೋಡಿ. ಒರಿಜಿನಲ್ ಕಂಡೀಷನ್, ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ಒಂದು ಚೂರು ಏನು ನಿಮ್ಗೆ ಕೈ ಕೆಲಸ ಇಲ್ಲ, ನೀಟಾಗಿದೆ. ಹೌದು. ಬಾಡಿ ಲೈನ್ ನೋಡಬಹುದು ನಿಮ್ಗೆ ಯಾವ ತರ ಇದೆ ಅಂತ. ಕಂಪನಿಯಿಂದ ಬಂದಿರೋ ಕಲರ್, ನಿಮ್ಗೆ ಶೇಡ್ ಕೂಡ ಆಗಿಲ್ಲ, ಆ ತರ ಮೇಂಟೈನ್ ಆಗಿದೆ. ಆಕ್ಚುಲಿ ಫಸ್ಟ್ ಓನರ್ 2008 ಮಾಡಲ್ ಗಾಡಿ 1,90,000 ಈ ಗಾಡಿಗೆ ಆಗುತ್ತೆ. ಸಿಂಗಲ್ ಓನರ್ i10 1,90,000 ಆಗುತ್ತೆ ನೆಗೋಷಿಯೇಷನ್ ಪ್ರೈಸ್ ಅಲ್ಲಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬೀಟ್ ಇದೆಯಲ್ಲ ಸರ್, ಇದು ಸರ್ 2012 ಮಾಡಲ್ ಇದು. ಪೆಟ್ರೋಲ್ ಪ್ಲಸ್ LPG ಇರೋ ಗಾಡಿ 190 ಗಾಡಿ ಕೊಡೋಣ ಸರ್. ಇದು 190ಗೆ ನಿಮ್ಗೆ ಪೆಟ್ರೋಲ್ ಪ್ಲಸ್ LPG ಇರುವಂತ ಬೀಟ್ ಸಿಗುತ್ತೆ. ಅದು ರೆಡ್ ಕಲರ್ ವೇರಿಯಂಟ್ ಸಿಗುತ್ತೆ. ಕ್ಯೂಟ್ ಆಗಿ ಕಾಣುತ್ತೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ. ಮಳೆಗಾಲದಂತೂ ಹೋದ್ರೆ ಮಿಂಚ್ತಾ ಇರುತ್ತೆ, ಆ ತರ ವೆಹಿಕಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಫ್ಯಾಮಿಲಿಗೆ, ಚಿಕ್ಕ ಫ್ಯಾಮಿಲಿಗೆ ಇಯಾನ್ ಬೇಕು ಅನ್ನೋರಿಗೆ ಇಯಾನ್ ಕೂಡ ಇದೆ ಸರ್. ಇದು 2015 ಮಾಡಲ್ Hyundai ಇಯಾನ್ ಎರಾ ಪ್ಲಸ್. ಯಾರಿಗಾನ ಬೇಕು ಅಂದ್ರೆ 15 ಮಾಡಲ್. ಹೌದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆ, ಫ್ರಂಟ್ ಒಂದು 50% ಇದೆ. ಆಮೇಲೆ ಇಂಟೀರಿಯರ್ ಬಂತು ಅಂದ್ರೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಲೆದರ್ ಸೀಟ್ಸ್ ಇದೆ. ಪ್ರತಿಯೊಂದು ಆಪ್ಷನ್ ಕೂಡ ಇದರಲ್ಲೂ ಕೂಡ ಬರುತ್ತೆ. ಸ್ಮಾಲ್ ಫ್ಯಾಮಿಲಿಗೆ ಇದನ್ನ ಪ್ರಿಫರ್ ಮಾಡಬಹುದು. 15 ಮಾಡಲ್ ಏನ್ ಹೇಳ್ತೀರಾ ಸರ್ ಪ್ರೈಸ್? 2,25,000 ಗಾಡಿ ಕೊಡ್ತೀನಿ ಸರ್. 2,25,000 ರೂಪಾಯಿಗೆ 15 ಮಾಡಲ್ ಎರಾ ಪ್ಲಸ್ 2015 ಸಾರಿ 14 ಇದು. ಒಂದು ನಿಮಿಷ ಸರ್, 14 ಮಾಡಲ್ 15 ಇದೆ. ಇದು ಬಂದು ನಿಮ್ಗೆ 2,20,000 ಗಾಡಿ ಫೈನಲ್ ಮಾಡ್ಕೊಡ್ತೀವಿ. 2,20,000 ರೂಪಾಯಿಗೆ 14 ಆರ್ 15 ಇದೆ. ಇದು ಆಕ್ಚುಲಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಸೊ 15 ಇರಬಹುದು. ನೆಕ್ಸ್ಟ್ ಸರ್, ಇದು ಸರ್ 2011 ಮಾಡಲ್ ಫೋರ್ಡ್ ಫಿಗೋ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಬಂದು 1,70,000 ಗಾಡಿ ಕೊಡೋಣ ಸರ್. ಡೀಸೆಲ್ ಗಾಡಿ 1,70,000 ರೂಪಾಯಿಗೆ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ. ಅದನ್ನು ನಿಮ್ಗೆ ನೋಡ್ತಾ ಇರಬಹುದು. ಇಂಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಆಗಿದೆ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಹೊಸ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ. 5-6 ವರ್ಷ ಯಾವ್ದು ತರ ತೊಂದರೆ ಬರಲ್ಲ ನಿಮ್ಗೆ. ನೋಡಬಹುದು ಸೀಟ್ ಕವರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಸ್ಪೇಷಿಯಸ್ ಕೂಡ ಎಷ್ಟು ಬರುತ್ತೆ ಚೆನ್ನಾಗೇ ಇದೆ. ಓವರಾಲ್ ಬಾಡಿ ಲೈನ್ ಕೂಡ ಓಕೆ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚ್ ಇದ್ರು ಏನು ಮೇಜರ್ ಅಂತ ಏನು ಇಲ್ಲ. 1,70,000 ರೂಪಾಯಿ ಡೀಸೆಲ್ ಖಂಡಿತ ಮಾಡ್ಕೋಣ ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಇದು ಇನ್ನೊಂದು ಜೀಪ್ ಸರ್. ಈ ಜೀಪ್ ನೋಡ್ತಾ ಇದ್ದೀರಾ? ಇದು ಮಿಲಿಟರಿ ತರ ಇದೆ. 94 95 ಇದೆ. ಇದಕ್ಕೂ FC ಇದೆ. FC ಇದೆಯಾ? ಖಂಡಿತ FC ಇದೆ. ಎಷ್ಟು ತನಕ ಇದೆ ಸರ್? ಮ್ಯಾಗ್ವಿಲ್ ಸರ್ ಇನ್ನು 3 ಇಯರ್ಸ್ ಏನೋ ಇದೆ. 3 ಇಯರ್ಸ್ ಇದೆ ನೋಡಿ. ಮ್ಯಾಗ್ವಿಲ್ ನೋಡ್ತಾ ಇರಬಹುದು, ಮಾಡಿಫೈ ಹಾಕಿದ್ದಾರೆ. ನೋಡಬಹುದು ಯಾವ ತರ ಇದೆ ಅಂತ. ಇದರಲ್ಲಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗ್ ಇದೆಯಾ? ಖಂಡಿತ. ಇಸುಜಿ ಇಂಜಿನ್ ಇರೋದು ಇದರಲ್ಲಿ. ಇಸುಜಿ ಇಂಜಿನ್ ಅಂತ ಬರುತ್ತೆ. 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 18? 100%. ಹೌದಾ ಸರ್? ಯಾಕಂದ್ರೆ ಸರ್ ಈ ಇಂಜಿನ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. 18 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ 1,70,000 ಹೇಳ್ತಾ ಇದ್ದಾರೆ. ಅದನ್ನು ಜೀಪ್ ಮಾಡಿಫೈ ಆಗಿರೋದು ಬರೀ 1,70,000. ಹೋಗಿ ತಗೊಂಡೋಗಿ ಓಡಿಸ್ಕೊಳ್ಳಿ ಸರ್. ಮ್ಯಾಗ್ವಿಲ್ ನೋಡಿ, ಮ್ಯಾಗ್ವಿಲ್ ಕಿತ್ಕೊಂಡು ಹೋಗಿ ಮಾಡಿದ್ರೇನೆ ನಿಮ್ಗೆ ಒಳ್ಳೆ ಪ್ರೈಸ್ ಸಿಕ್ಬಿಡುತ್ತೆ. ಆ ತರ ಇದೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಓಕೆ, ನಿಮ್ ಬ್ಯಾಗ್ ಬೇಕಾದ್ರೆ ಎಂಜಾಯ್ ಮಾಡೋದಕ್ಕೆ, ಬ್ಯಾಗ್ ಕೂತ್ಕೊಂಡು ಹುಡುಗರು ಹೋಗಕ್ಕೆ ಸಗತ್ತಾಗಿದೆ. ಆಮೇಲೆ ಒಂದು ಪುಂಟೋ ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. 2011 ಮಾಡಲ್ ಫಿಯಟ್ ಪುಂಟೋ ಸಿಂಗಲ್ ಓನರ್. ಸಿಂಗಲ್ ಓನರ್ ಮಾಡಲ್ ಎಮೋಷನ್ ಪ್ಯಾಕ್. ನೋಡಿ ಮ್ಯಾಗ್ವಿಲ್ ಕಂಪನಿ ಎಲ್ಲ ಇದೆ. ಈಗ ಜಸ್ಟ್ ಬಂದಿರೋದು ನೋಡಿ. ಗಾಡಿ ಕ್ಲಾಸ್ ಆಗಿದೆ, ಒರಿಜಿನಲ್ ಗಾಡಿ. ಲೆದರ್ ಸೀಟ್ಸ್ ಎಲ್ಲ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮ್ಗೆ ಗಾಡಿ ನಿಮ್ಗೆ ಮ್ಯಾಗ್ವಿಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಅದು ಟಾಪ್ ಎಂಡ್ ಸಿಂಗಲ್ ಓನರ್ ಖಂಡಿತ. 2011 ಮಾಡಲ್ ಫಸ್ಟ್ ಓನರ್ ಫಿಯಟ್ ಪುಂಟೋ ಡೀಸೆಲ್ ಗಾಡಿ. ಓಕೆ, ಪ್ರೈಸ್ ಸರ್? ಇಂಜಿನ್ ಯಾವ್ದು ಬತ್ತಾ? ಸೇಮ್ ಸ್ವಿಫ್ಟ್ ಇಂಜಿನ್ ಬರುತ್ತೆ. ಸ್ವಿಫ್ಟ್ ಇಂಜಿನ್ ಬರುತ್ತೆ. 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್ ಬರುತ್ತೆ. ಟಾಪ್ ಓನರ್ ಫಿಯಟ್ ಪುಂಟೋ ಡೀಸೆಲ್ ಗಾಡಿ. 2,15,000 ಗಾಡಿ ಕೊಡೋಣ ಸರ್. 2,15,000 ರೂಪಾಯಿಗೆ ನಿಮಗೆ ಸಿಂಗಲ್ ಓನರ್ ಡೀಸೆಲ್ ಟಾಪ್ ಅಂಡ್ ಮಾಡಲ್ ಪುಂಟೋ ಸಿಗುತ್ತೆ ನಿಮ್ಗೆ ಆಕ್ಚುಲಿ. ನೆಕ್ಸ್ಟ್ ಇದು ಸರ್ ಇನ್ನೊಂದಿದೆ ಫೋರ್ಡ್ ಫಿಗೋ ಪೆಟ್ರೋಲ್ 2011 ಮಾಡಲ್ 1,65,000 ಕೊಡಿ ತಗೊಂಡೋಗಿ ಸರ್. 1,65,000ಕ್ಕೆ ನಿಮ್ಗೆ 11 ಮಾಡಲ್ ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ ಇಂಜಿನ್. ಹೌದು. ಅದು ಸರ್
ಸರ್ ಇನ್ನೊಂದು ಗೆಟ್ಸ್ 2010 ಮಾಡಲ್ ಹೊಂಡೈ ಗೆಟ್ಸ್ ಹಾ. 1,65,000 ಕೊಡಿ ಸರ್ ತಗೊಂಡೋಗಿ. 1,65,000 ನಿಮ್ಗೆ ಗೆಟ್ಸ್ ಸಿಗುತ್ತೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ನಿಮ್ ಹತ್ರ 1 ಲಕ್ಷ ಇದೆಯಾ, 1.5 ಲಕ್ಷ ಇದೆಯಾ, 2 ಲಕ್ಷ ಇದೆಯಾ, ಎಷ್ಟು ಬಜೆಟ್ ಇದೆ ತಗೊಂಡ್ ಬನ್ನಿ. ಆ ಬಜೆಟ್ ತಗಿನಂತ ನಾವು ಗಾಡಿ ಕೊಡೋ ಜವಾಬ್ದಾರಿ, ಒಂದು ಕಾರ್ ಕೊಡೋ ಜವಾಬ್ದಾರಿ ನಮ್ದು. MS ಕಾರ್ಸ್ ಖಂಡಿತ MS ಕಾರ್ಸ್ ಇದು. ಸೂಪರ್ ಸರ್. ನೆಕ್ಸ್ಟ್ SX4 VXi 2008 ಮಾಡಲ್, ಸೆಕೆಂಡ್ ಓನರ್, ಈಗ ಬಂದಿರೋದು, ಒರಿಜಿನಲ್ ಇದೆ ಗಾಡಿ. ಓಕೆ, ನೋಡ್ತಾ ಇರ್ಬೋದು ಹೆಂಗಿದೆ ಗಾಡಿ. ಇಂಟೀರಿಯರ್ ಒರಿಜಿನಲ್ ಆಗಿ ಇವಾಗ ಜಸ್ಟ್ ಬಂದಿರೋದು, ಏನು ಮಾಡ್ಸಿಲ್ಲ ನಿಮ್ಗೆ ಸರ್. ವಾಶ್ ಆಗಿಲ್ಲ ಸರ್, ಈಗ ಜಸ್ಟ್ ಬಂದಿದೆ. ನಿಮ್ ವಿಡಿಯೋ ಆಗ್ತಾ ಇದ್ರಲ್ಲ, ಅದಕ್ಕೆ ತರಿಸಿದೀವಿ. 2008 ಮಾಡಲ್ ಸೆಕೆಂಡ್ ಓನರ್, ನಾನ್ ಆಕ್ಸಿಡೆಂಟ್ ವೆಹಿಕಲ್. 1,90,000 ಗೆ SX4. 1,90,000 ಗೆ ನಿಮ್ಗೆ SX4 ಸಿಗುತ್ತೆ, ಅದು ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಖಂಡಿತ. ನೆಕ್ಸ್ಟ್ 7 ಸೀಟರ್ ಒಂದು ಇದೆ ಅಲ್ಲ ಸರ್ ಇದು ಅಣ್ಣ. 7 ಸೀಟರ್ನ ಹೋಗಿ 10 ಸೀಟರ್ನ ಹೋಗಿ, ಇದು ಗಾಡಿ ಯಾವ್ದು ಗೊತ್ತಾ? ಯಾವ್ದು? ಚಾರ್ಲೆಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. 10 ಜನ ಅಂತಾಕ್ಷರಿ ಆಟ ಆಡ್ಕೊಂಡು ಹೋಗ್ಬೋದು ಸರ್. 10 ಜನ ಸಿಕ್ಕಿದ್ರೆ ಹೆಂಗಿದೆ ಗಾಡಿ. ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮಳೆಗಾಲದಲ್ಲಿ ಲಾಂಗ್ ಡ್ರೈವ್ ಪ್ಲಾನ್ ಮಾಡ್ತಾ ಇದ್ರೆ, ಹುಡುಗರು ಪ್ಲಾನ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಪ್ಲಾನ್ ಮಾಡ್ತಾ ಇದ್ರೆ ತಗೊಳ್ಳಿ ಗಾಡಿನ. ಸರ್ 2014ನೇ ಮಾಡಲು, 2014 ಮಾಡಲ್ ಪೆಟ್ರೋಲ್ ಗಾಡಿ, ಚವರ್ಲೆಟ್ ಎಂಜಾಯ್ ಗಾಡಿ. ಎಂಜಾಯ್ ಹೆಂಗಿದೆ ನೋಡಿ ಸರ್, ಒಂದು ಮಿನಿ ಬಸ್ ತರ ಇದೆ ಗಾಡಿ. ಇಂಟೀರಿಯರ್ ಸರ್ ನೋಡ್ಬೋದು, ನೀಟ್ ಆಗಿದೆ. ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ತುಂಬಾ ಕ್ಲಾಸ್ ಆಗಿದೆ ಸರ್. ನೋಡ್ಬೋದು, ಆರಾಮಾಗಿ ಸ್ಪೇಷಿಯಸ್ ಆಗಿರುತ್ತೆ. ಗಾಡಿ ಅಂತೂ ದೊಡ್ಡದಾಗಿದೆ. ಇನ್ನೋವಾ ತಗೊಳಕ್ ಆಗಲ್ಲ, ಇನ್ನೋವಾ ಪ್ರೈಸ್ ಜಾಸ್ತಿ. 7 ಸೀಟರ್ 2014 ಮಾಡಲ್ ಇನ್ನೋವಾಗ ಹೋದ್ರೆ ನೀವು 10 ಲಕ್ಷ ಆಗುತ್ತೆ. ಅದ್ರಲ್ಲಿ 7 ಜನ 8 ಜನ ಹೋಗ್ಬೋದು. ಇದರಲ್ಲಿ ನೀವು 10 ಜನ 12 ಜನ ಹೋಗ್ಬೋದು ಆರಾಮಾಗಿ ಹೋಗ್ಬೋದು. ನೋಡಿ ಯಾವ ತರ ಇದೆ ಅಂತ, ಹೆಂಗಿದೆ ನೋಡಿ ಗಾಡಿ. ಹಿಂದ್ಗಡೆ ನೋಡಬಹುದು ಯಾವ ತರ ಇದೆ, ಸ್ಪೇಷಿಯಸ್ ನೋಡಿ. ಹಿಂದ್ಗಡೆ ಕೂತ್ಕೊಳ್ಳೋರ್ಗು ನಿಮ್ಗೆ ತುಂಬಾ ಸ್ಪೇಸ್ ಇದೆ. ನಿಮ್ಗೆ ಪೈನ್ ಆಗ್ಲಿ ಹತ್ರ ಏನು ಇರಲ್ಲ ಸರ್. ಗಾಡಿ ತುಂಬಾ ಡಿಸ್ಟೆನ್ಸ್ ಇರುತ್ತೆ ಬ್ಯಾಕ್ ಸೀಟ್ಗೂ. 2014 ಮಾಡಲ್ ಚವರ್ಲೆಟ್ ಎಂಜಾಯ್. ಇದು ಬಂದು ಪೆಟ್ರೋಲ್. ಇನ್ನೊಂದು ಅಡ್ವಾಂಟೇಜ್, ಡೀಸೆಲ್ ಇದ್ರೆ ನಿಮ್ಗೆ ಟರ್ಬೋ ಹೋಯ್ತು, ಇಂಜೆಕ್ಟರ್ ಹೋಯ್ತು, ಆತರ ಎಲ್ಲ ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಗಾಡಿ. ಇದು ಎಷ್ಟು ಗೊತ್ತಾ? ಎಷ್ಟು ಕೊಟ್ಬಿಡೋಣ ಹೇಳಿ? 14 ಮಾಡಲ್ 275 ಕೊಡಿ ತಗೊಂಡೋಗಿ ಸರ್. 275ಕ್ಕೆ 14 ಮಾಡಲು 10 ಜನ ಆರಾಮಾಗಿ ಕೂತ್ಕೊಂಡು ಹೋಗುವಂತ ವೆಹಿಕಲ್. 2.5 ಲಕ್ಷ ಹೇಳ್ತಾರೆ. ನಾನು ಎಂಜಾಯ್ ನ ಕೊಡ್ತೀನಿ. 2,75,000 ಎಂಜಾಯ್ ಮಾಡ್ಕೊಂಡು ಇನ್ನೂ ಕಡಿಮೆ ಮಾಡ್ಕೊಂಡು ಬನ್ನಿ ಸರ್. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಆಲ್ಟೋ K10 ಸರ್, 2012 ಮಾಡಲ್ ಗಾಡಿ. 1,80,000 ಗಾಡಿ ಕೊಡ ಸರ್. 1,80,000 ರೂಪಾಯಿಗೆ 12 ಮಾಡಲು, ಅದನ್ನು LX ಅಲ್ಲ, VXi ಇದು. ನೋಡ್ಬೋದು ಇಂಟೀರಿಯರ್ ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಇದೆ, ಕೆಂಪು ಕಲರ್ ಅಲ್ಲಿ ಲೆದರ್ ಸೀಟ್ಸ್ ಇದೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 2012ನೇ ಮಾಡಲು. 1 ಲಕ್ಷ ಎಷ್ಟು ಹೇಳಿದ್ರಿ ಸರ್ ಇದು? 1,80,000 1,80,000ಗೆ 2012 ಮಾಡಲ್ ಆಲ್ಟೋ K10 12 ಮಾಡಲ್ ಆಲ್ಟೋ K10 ಸಿಗುತ್ತೆ. ನೆಕ್ಸ್ಟ್ ಸರ್ ಇಂಡಿಕಾ. ಸರ್ ಇಂಡಿಕಾ ನೋಡಿ, ಟಾಪ್ ಎಂಡ್ ಮಾಡಲ್. ಇದನ್ನು ವಿಸ್ಟಾ ಪೆಟ್ರೋಲ್ ಗಾಡಿ ಸರ್. ಇದು 1,45,000ಗೆ ಗಾಡಿ ಕೊಡ್ತೀವಿ ಸರ್. 1,45,000ಕ್ಕೆ ಇಂಡಿಕಾ ಟಾಪ್ ಎಂಡ್ ವೆಹಿಕಲ್ ಇದು. ಹೌದು, AC ಪವರ್ಶಿಂಗ್, ಪವರ್ ವಿಂಡೋ, ಡಿಫಾಗರ್, ರಿಯರ್ ವೈಫರ್ ಎಲ್ಲ ಬರುತ್ತೆ. ಎಲ್ಲವೂ ಬರುತ್ತೆ. ಓಕೆ ಸರ್, ಸೂಪರ್. ನೆಕ್ಸ್ಟ್ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಜೆನ್ ಎಸ್ಟಿಲೋ ನೋಡಿ, K ಸೀರೀಸ್ ಇಂಜಿನ್ ಬರುತ್ತೆ. ಓಕೆ, VXi ವೇರಿಯಂಟ್ 2011 ಮಾಡಲ್. 11 ಮಾಡಲ್ ಇದೆಯಲ್ಲ ಸರ್, 2011 ಮಾಡಲ್ ನೋಡಬಹುದು. K ಸೀರೀಸ್ ಟಾಪ್ ಎಂಡ್ ಮಾಡಲ್ ಗಾಡಿ, VXi ವೇರಿಯಂಟ್. ಓಕೆ, ಇವನ್ ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗದೆ ಮೇಂಟೈನ್ ಮಾಡಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ, ಲೇಟೆಸ್ಟ್ ಗಾಡಿ ಇದು. ಜೆನ್ ಎಸ್ಟಿಲೋದಲ್ಲಿ ನಿಮಗೆ ಲೇಟೆಸ್ಟ್ ಬರುತ್ತೆ. ಇಂಟೀರಿಯರ್ ನೋಡಿ ಒಂಥರ ಮಿನಿ ಆಗಿ ನಿಮ್ಗೆ ಲಕ್ಸುರಿಯಾಗಿ ಕಾಣುತ್ತೆ. ಗಾಡಿ ಕೂಡ ಲೆದರ್ ಸೀಟ್ಸ್ ಇದೆ ನೋಡಬಹುದು. ಆಮೇಲೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. AC ಬರುತ್ತೆ. ಆಮೇಲೆ ಸೆಕೆಂಡ್ ರೋ ಸಿಸ್ಟಮ್ ನೋಡಬಹುದು ಯಾವ ತರ ಇದೆ ಅಂತ. ಈ ಗಾಡಿದಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡಿಫಾಗರ್, ರಿಯರ್ ವೈಫರ್, ಇಷ್ಟು ಫೀಚರ್ ಬರೋ ಗಾಡಿ. ಒಂದು ಮಿನಿ ಗಾಡಿ, ಒಂದು ಮಾಡೆಲ್ ಗಾಡಿ, ಲೋ ಬಜೆಟ್. ಎಷ್ಟು ಹೇಳಿ? 1,95,000ಗೆ 2011. 1,95,000ಗೆ ಜೆನ್ ಎಸ್ಟಿಲೋ VXi ಟಾಪ್ ಎಂಡ್ ಮಾಡಲ್, ಅದನ್ನು K ಸೀರೀಸ್ ಇಂಜಿನ್ ಬರುತ್ತೆ ಸರ್. K ಸೀರೀಸ್ ಇಂಜಿನ್ 1,90,000 ರೂಪಾಯಿ ಸಿಗುತ್ತೆ. ಈವನ್ ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗದಿರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದು 11 ಮಾಡಲ್ ಸಿಗುತ್ತೆ ನಿಮ್ಗೆ. ಖಂಡಿತ ಸರ್, ಸರ್ಪ್ರೈಸಿಂಗ್ಲಿ. ನೆಕ್ಸ್ಟ್ ಒಂದು ಕ್ವಿಡ್ ಇದೆಯಲ್ಲ ಸರ್, ಕ್ವಿಡ್ ಬಗ್ಗೆ ಹೇಳಿ ಸರ್. ಸರ್ 16 ಮಾಡಲ್ ಕ್ವಿಡ್ RXT ವೇರಿಯಂಟ್. ಇದು ಟಾಪ್ ಎಂಡ್ ಸರ್. 2.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡಿ ಸರ್. 2.5 ಲಕ್ಷಕ್ಕೆ ನಿಮ್ಗೆ ಸೆಕೆಂಡ್ ಓನರ್ ಗಾಡಿ. 2.5 ಲಕ್ಷ ಫೈನಲ್ ಸರ್. 3,02,80,000 ಹೇಳ್ತಾ ಇದ್ರು. 2.5 ಲಕ್ಷಕ್ಕೆ ಫೈನಲ್ ಕೊಡ್ತಾರೆ. 2.5 ಲಕ್ಷಕ್ಕೆ ಕ್ವಿಡ್ ನಿಮಗೆ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಸಿಯಟ್ ಟೈರ್ ಇದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಬಹುದು. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್, ಅದು ಆಂಡ್ರಾಯ್ಡ್. ಖಂಡಿತ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಇದೆಯಲ್ಲ ಸರ್, 2011 ಮಾಡಲ್ ಚಾರ್ಲೆಟ್ ಬೀಟ್. 1,65,000 1,65,000 ಗಾಡಿ ಕೊಡ್ತಾರೆ. LT ವೇರಿಯಂಟ್ ಟಾಪ್ ಎಂಡ್ ಮಾಡಲ್. ಓಕೆ, LT ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ ಸರ್. LT ಸರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಮ್ಯಾಗ್ ವೀಲ್,
ನಿಮ್ಗೆ ಡಿಫಾಗರ್ ರಿಯರ್ ವೈಫರ್ ಏರ್ ಬ್ಯಾಗ್ಸ್ ಏನ್ ಫೀಚರ್ ಬೇಕು ಸರ್ ಎಲ್ಲ ಫೀಚರ್ ಬರುತ್ತೆ ಸರ್. ಓಕೆ 1,65,000ಗೆ ಮಾಡಿ ಕೊಡುತ್ತಾರೆ. 1,65,000ಕ್ಕೆ ಟಾಪ್ ಅಂಡ್ ಬೀಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇದೆಯಲ್ಲ ಸರ್, ಇದು 2.5 ಲಕ್ಷ. 2.5 ಲಕ್ಷ ಅಷ್ಟೇ. 16 ಮಾಡಲ್ RX 2.5 ಲಕ್ಷಕ್ಕೆ 2 ಗಾಡಿ ಇದೆ. ಯಾರಿಗಾನ ಬೇಕು ಅಂದ್ರೆ ತಗೊಂಡೋಗಿ. 16 ಮಾಡಲ್ RX ಟಾಪ್ ಅಂಡ್ ವೇರಿಯಂಟ್ ನಿಮಗೆ 2.5 ಲಕ್ಷಕ್ಕೆ ಸಿಗುತ್ತೆ. ಅದು ಲೋನ್ ಆಗ್ಬಿಡುತ್ತೆ ಆರಾಮಾಗಿ. 16 ಮಾಡಲ್ ಅದನ್ನು ಸರ್. ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಾ? 58,000 ಗಾಡಿ ಬೇಕಾ? ತಗೊಂಡೋಗಿ ಸರ್. 58,000 ರೂಪಾಯಿಗೆ ಮಾರುತಿ 800. ಅದನ್ನು ಫ್ರೆಶ್ ಇನ್ಶೂರೆನ್ಸ್ ಇದೆ, FC ರನ್ನಿಂಗ್ ಇದೆ, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. 58,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ನಿಮಗೆ. ಯಾವ್ದು ಡೌನ್ ಪೇಮೆಂಟ್ ಎಲ್ಲ ಆಗಲ್ಲ ಇದಕ್ಕೆ, ಬಟ್ ಡೌನ್ ಪೇಮೆಂಟ್ ಪ್ರೈಸ್ ಅಲ್ಲ, ಆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾರೆ. ಅದ್ರಲ್ಲಿ ಅರ್ಧ ಪ್ರೈಸ್ ಸರ್. ಓಕೆ, ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಲೆದರ್ ಸೀಟ್ಸ್ ಎಲ್ಲ ಇದೆ, ನೋಡ್ಬೋದು ಇಂಟೀರಿಯರ್ ಯಾವ ತರ ಮೇಂಟೈನ್ ಆಗಿದೆ ಅಂತ. ಬರೀ 58,000 ರೂಪಾಯಿಗೆ ಕೊಡ್ತಾರೆ ಈ ಗಾಡಿ. ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡಿ, ಒಂದು ಸ್ವಿಫ್ಟ್ ಇದೆ. ಈಗಲೇ ಬಂದಿದೆ, ಚೆಕ್ ಮಾಡೋಣ ಇರಿ. ಓಕೆ ಸರ್, 2010 ಮಾಡಲ್ ಸ್ವಿಫ್ಟ್ VXI. ಓಕೆ, ಗ್ರೇ ಕಲರ್ K ಸೀರೀಸ್ ಇಂಜಿನ್ ಬರುತ್ತೆ. ಇದು K ಸೀರೀಸ್ ಇಂಜಿನ್ ಬರುತ್ತೆ, ಲೇಟೆಸ್ಟ್ ಇಂಜಿನ್. 2010 ಮಾಡಲ್ VXI ಗ್ರೇ ಕಲರ್. ನೋಡಿ ಹೆಂಗಿದೆ ಗಾಡಿ, ನೀಟಾಗಿದೆ ಗಾಡಿ. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಪೋಲೋ ಟೈರ್ ಬರುತ್ತೆ, ಅದು ಹೊಸ ಟೈರ್ ಹಾಕ್ಸ್ಕೊಂಡಿದ್ದಾರೆ, ನೀವೇನು ಟೈರ್ ಹಾಕ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಎಕ್ಸ್ಟೀರಿಯರ್ ನೋಡಿದ್ರಿ, ಇಂಟೀರಿಯರ್ ನೋಡ್ಬೋದು. ಮ್ಯೂಸಿಕ್ ಸಿಸ್ಟಮ್ ಇದೆ, ಸೋನಿ ಸಿಸ್ಟಮ್ ಇದೆ, ಆಮೇಲೆ ಲೆದರ್ ಸೀಟ್ಸ್ ಇದೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ನಾ ಎಲ್ಲವೂ ಕೆಲವೊಂದೆಲ್ಲ ತೋರಿಸ್ತಾ ಇದ್ದೀನಿ ಅನ್ಸುತ್ತೆ, ಇಂಟೀರಿಯರು ಎಕ್ಸ್ಟೀರಿಯರು ಎಲ್ಲ. ಸೊ ಓಕೆ, ಈ ಪ್ರೈಸ್ ಹೇಳಿ ಸರ್. ಇದರ 2010 ಮಾಡಲ್ ಸ್ವಿಫ್ಟ್ VXI ಪೆಟ್ರೋಲ್ ಇಂಜಿನ್. ಕಸ್ಟಮರ್ 285 ಹೇಳ್ತಾ ಇದ್ದಾರೆ. 275ಗೆ ಮಾಡ್ಕೊಡ್ತೀವಿ ಸರ್. 275ಗೆ ನಿಮಗೆ ಸ್ವಿಫ್ಟ್ ಸಿಗುತ್ತೆ ಅಲ್ವಾ? 2010 ಮಾಡಲ್ ಇಲ್ಲ ಇದೆಯಲ್ಲ, K ಸೀರೀಸ್ ಇಂಜಿನ್. ಗಾಡಿ ಒರಿಜಿನಲ್ ಇದೆ, ಯಾರನ್ನ ಬೇಕು ಅಂದ್ರೆ ತಗೊಂಡೋಗಿ. ಚೇಂಜ್ ಆಗಿಲ್ಲ ನೋಡಿ, ಯಾವ ತರ K ಸೀರೀಸ್ ಇಂಜಿನ್ ಲೇಟೆಸ್ಟ್. ಸೂಪರ್ ಸರ್. ನೆಕ್ಸ್ಟ್ ಇದು 16 ಮಾಡಲ್ ಸರ್, 2.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 16 ಮಾಡಲ್ 2.5 ಲಕ್ಷಕ್ಕೆ K10. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇದು ಸರ್ ಸ್ವಿಫ್ಟ್ ಡಿಸೈರ್ 240 ಕೊಡಿ ಸರ್. 5 ಗಾಡಿ ಇದೆ, 2,40,000ಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಸ್ವಿಫ್ಟ್ ಡಿಸೈರ್ ನಿಮ್ಗೆ 2,40,000 ರೂಪಾಯಿಗೆ 9 ಮಾಡಲ್ ಸರ್. ಇದು 9 ಮಾಡಲ್ ಇದೆ, ಯಾರನ್ನ ಬೇಕು ಅಂದ್ರೆ ಖಂಡಿತ ತಗೊಂಡೋಗಿ. ಗಾಡಿನೂ ತುಂಬಾ ಚೆನ್ನಾಗಿದೆ, VXI ಚೆನ್ನಾಗಿದೆ. ಆಮೇಲೆ ಲೆದರ್ ಸೀಟ್ಸ್ ಬರುತ್ತೆ, ಇಂಟೀರಿಯರ್ ನೋಡ್ಬೋದು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಓವರಾಲ್ ಬಾಡಿ ಲೈನ್ ನೋಡ್ಬೋದು ಯಾವ ಥರ ಇದೆ ಅಂತ. 2,40,000 ರೂಪಾಯಿಗೆ ನಿಮಗೆ ಡಿಸೈರ್ ಆಗುತ್ತೆ. ಓಕೆ, ಫಿಯೆಸ್ಟಾ ಅದು ಟಾಪ್ ಎಂಡ್ ವೇರಿಯಂಟ್. ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡಲ್ ಫೋರ್ಡ್ ಫಿಯೆಸ್ಟಾ ಟಾಪ್ ಎಂಡ್ ಮಾಡಲ್ ಟೈಟಾನಿಯಮ್. ಓಕೆ, ಮ್ಯಾಗ್ವಿಲ್ ನೋಡಿ, ಹೊಸ ಟೈರ್ ಇದೆ ಗಾಡಿದಲ್ಲಿ. ಓಕೆ, ಗಾಡಿನೂ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರ್ ಗಾಡಿ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ರಿಸ್ಟೋನ್ ಟೈರ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಕಂಪನಿ ಫಿಟೆಡ್. ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಇದರಲ್ಲಿ. ಲೆದರ್ ಸೀಟ್ಸ್ ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ. ಬ್ಲಾಕ್ ವೇರಿಯಂಟು ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಅಂದ್ರೆ ಸರ್ ಇದು? 2012 ಮಾಡಲ್. 12 ಮಾಡಲ್. ಇದು ಬಂದು ಫೋರ್ಡ್ ಫಿಯೆಸ್ಟಾ ಟಾಪ್ ಎಂಡ್ ಮಾಡಲ್. ಓಕೆ, 265 ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್. ಓಕೆ, 2,65,000 ಹೇಳ್ತಾ ಇದ್ದಾರೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಮುಂದೆ ಬನ್ನಿ, ಗಾಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಡೌಟ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 2,65,000 ನೆಗೋಷಿಯೇಷನ್ ಆಗುತ್ತೆ. 2012 ಮಾಡಲ್ ಡೀಸೆಲ್ ಫಿಯೆಸ್ಟಾ, ಅದು ಟಾಪ್ ಎಂಡ್. ನೆಕ್ಸ್ಟ್ ಇದು ಸರ್ 2008 ಮಾಡಲ್ 2008 ಮಾಡಲ್ ಚೆವ್ರಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಡೀಸೆಲ್ ಗಾಡಿ. 2 ಲೀಟರ್ ಇಂಜಿನ್ ಬರುತ್ತೆ. 2 ಲೀಟರ್ ಇಂಜಿನ್ ಕ್ರೂಸ್ ಬರುತ್ತೆ, ಗೊತ್ತಾ? ಅದೇ ಇಂಜಿನ್ ಬರುತ್ತೆ ಸರ್. ಫಾಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫಾಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡಿ 2008 ಮಾಡಲ್ ಗಾಡಿ, ಅದು ಟಾಪ್ ಎಂಡ್ ಮಾಡಲ್ ಗಾಡಿ. 1.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 1.5 ಲಕ್ಷಕ್ಕೆ 2 ಲೀಟರ್ ಇಂಜಿನ್ ವೆಹಿಕಲ್, ಡೀಸೆಲ್ ಗಾಡಿ. ಡೀಸೆಲ್ ಅದನ್ನು ಹೌದು, ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗೇ ಇದೆ. 145 ಕೊಡಿ ತಗೊಂಡೋಗಿ ಸರ್. 145 ತಗೊಂಡು ಹೋಗ್ಬಿಡಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇದು ವರ್ಣ ಸರ್, 2008 ಮಾಡಲ್ ವರ್ಣ, ಸಾರಿ 7 ಮಾಡಲ್ ವರ್ಣ. ಇದು ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 1,45,000 ಗಾಡಿ ಕೊಡೋಣ ಸರ್. 1,45,000 ರೂಪಾಯಿಗೆ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ವರ್ಣ ಸಿಗುತ್ತೆ. ಅದನ್ನು ಪೆಟ್ರೋಲ್ ಇಂಜಿನ್, ಅದನ್ನು FC ಎಲ್ಲ ರನ್ನಿಂಗ್ ಇರೋ ಗಾಡಿ. ಎಲ್ಲವೂ ರನ್ನಿಂಗ್ ಇದೆ ಅಂತ, FC ಎಲ್ಲವೂ ಸಿಕ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಖಂಡಿತ. ನೆಕ್ಸ್ಟ್ ಸರ್ ಇದು ಸರ್ ಆನೆ ಸರ್, ಆನೆ ಬೊಲೋರೋ. ಫ್ರೆಶ್ FC ಆಗಿದೆ, 5 ವರ್ಷ. 2002 ಮಾಡಲ್ 1,65,000ಗೆ ಗಾಡಿ ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ನಿಮ್ಗೆ ಬೊಲೋರೋ, ಬೊಲೋರೋ ಕೊಡ್ತೀನಿ. ಅದನ್ನು 5 ವರ್ಷ FC ಆಗಿರೋ ಗಾಡಿ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಪವರ್ ಸ್ಟೀರಿಂಗ್ ಇದೆ, AC ಪವರ್ ವಿಂಡೋ, ಎಲ್ಲಾ ಫೀಚರ್ ಇರೋ ಗಾಡಿ. ಗಾಡಿನೂ ತುಂಬಾ ಚೆನ್ನಾಗಿದೆ. ಓಕೆ, ನೋಡ್ಬೋದು ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. 4 ಟೈರ್ ಮಿಚ್ಕೊಂಡು ಮಾರಿದ್ರೇನೆ ನಿಮ್ಗೆ. ಇದು ನೋಡಿ 2003 ಮಾಡಲ್ 800 ಬೇಕಾ? ಬರೀ 75,000. 75,000 ಏನ್ ಮಾಡಲ್? ಯಾವುದು? 2003 ಮಾಡಲ್. 3 ಮಾಡಲ್ ಅದು. 800 ಮಾಡಲ್ ಕೂಡ ಇದೆ ನಿಮಗೆ. 2003 ಮಾಡಲ್ ನಿಮಗೆ 75,000 ರೂಪಾಯಿಗೆ ಸಿಗುತ್ತೆ. ಅದು ಕೂಡ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 14 ಮಾಡಲ್ SX4 VXI. ಇದು ಪೆಟ್ರೋಲ್ ಇಂಜಿನ್. 14 ಮಾಡಲ್ ಗಾಡಿ. 3,25,000 ಗಾಡಿ ಕೊಡ್ತೀನಿ ಸರ್. 14 ಮಾಡಲ್ ವೆಹಿಕಲ್ ನಿಮ್ಗೆ ಮಾರುತಿ ಸುಜುಕಿ ವೆಹಿಕಲ್
3,25,000 ಅದು ಕೂಡ ನೆಗೋಷಿಯೇಷನ್ ಖಂಡಿತ ಖಂಡಿತ. ಓಕೆ, ನಮ್ಮ ಹತ್ರ ಒಂದು ಲೀನಿಯಾ ಇದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. 2009 ಮಾಡಲು ಫಿಯೇಟ್ ಲೀನಿಯಾ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, 5 ಸೆಟ್ ಆಫ್ ಮ್ಯಾಗ್ ವೀಲ್ಸ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಬರೀ 170 ಸರ್. 170ಕ್ಕೆ ಅದು ಟಾಪ್ ಅಂಡ್ ವೇರಿಯಂಟ್. ಅದು 5 ವರ್ಷ FC 5 ವರ್ಷ FC ಸಮೇತ ಬರುತ್ತೆ. ಓಕೆ, ವಿತ್ ನಿಮ್ಗೆ ಇನ್ಶೂರೆನ್ಸ್ ಸಮೇತ ಬರುತ್ತೆ. ನೋಡ್ಬೋದು ಯಾವ ತರ ಇದೆ ಅಂತ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. 1,75,000 ಅಲ್ವಾ? ಹೌದು ಸರ್, 170 ಕೊಡೋಣ ಸರ್. 170ಕ್ಕೆ ಸಿಕ್ಬಿಡುತ್ತಂತೆ ಆರಾಮಾಗಿ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಟೈರ್ ನೋಡ್ಬೋದು ಯಾವ ತರ ಇದೆ ಅಂತ. ಓಕೆ, ನೆಕ್ಸ್ಟ್ ಡಿಸೈರ್ ಸರ್. ಸರ್ ಶಿಫ್ಟ್ ಡಿಸೈರ್ 2008 ಮಾಡಲು ಫ್ರೆಶ್ FC ಆಗಿದೆ. ಇದು ಕೂಡ ಇದು ಬಂದು 245 ಕೊಡೋಣ ಸರ್. 245ಗೆ ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ, ಕರ್ನಾಟಕ ವೆಹಿಕಲ್ ಸಿಗುತ್ತೆ. VXI ಬರುತ್ತೆ ನಿಮಗೆ ಖಂಡಿತ ಅಲ್ವಾ? 245. ಇದು ಸರ್ ಫೋರ್ಡ್ ಐಕಾನ್ 2010 ಮಾಡಲು. ಇದು ಕೂಡ ಕಂಪ್ನಿ ಅಲಾಯ್ಸ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್, ಅಲಾಯ್ ವೆಹಿಕಲ್. ಸರ್ 150 ಕೊಡೋಣ ಸರ್. 150ಗೆ ಟಾಪ್ ಅಂಡ್ ಐಕಾನ್ ಸಿಗುತ್ತೆ ಸರ್. 140 ಕೊಡಿ ಸರ್. 140ನಾ? ಓಕೆ, 140ಗೆ ಆಗುತ್ತೆ. ಅದು ಕೂಡ ಲೆದರ್ ಸೀಟ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇಂಟೀರಿಯರ್ ಅಂತೂ ಚೆನ್ನಾಗೇ ಇದೆ. ಅಸೆಂಟ್ ಸರ್, ಅಸೆಂಟ್ 2010 ಮಾಡಲು, ಪೆಟ್ರೋಲ್ ಪ್ಲಸ್ LPG ವೆಹಿಕಲ್ ಸರ್ ಇದು. ಓಕೆ, ಪೆಟ್ರೋಲ್ ಪ್ಲಸ್ LPG ಸಮೇತ ಬರುತ್ತೆ ನಿಮಗೆ. ನೋಡಬಹುದು ಸಮೇತ ಬರುತ್ತೆ. 10 ಮಾಡಲು ವೆಹಿಕಲ್. ಬರೀ ಎಷ್ಟು ಹೇಳಿ? ಎಷ್ಟು? 170 ಸರ್. 170ಗೆ 10 ಮಾಡಲು. ಅದು ನಿಮಗೆ ಪೆಟ್ರೋಲ್ ಪ್ಲಸ್ LPG ಸಮೇತ ಬರುತ್ತೆ. ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 25%. ಓಕೆ, ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ 2006 ಮಾಡಲು. ಬರೀ 125 ಸರ್. 125ಕ್ಕೆ ನಿಮಗೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಅದು ಪೆಟ್ರೋಲ್ ಸರ್. ಪೆಟ್ರೋಲಾ? ಪೆಟ್ರೋಲ್. ಡ್ಯೂರಾಟೆಕ್ ಪೆಟ್ರೋಲ್. ಪೆಟ್ರೋಲಾ? ಓಕೆ, ಸೂಪರ್. ಅದು ಕೂಡ 5 ಇಯರ್ಸ್ FC ಸಮೇತ ಸರ್. 5 ಇಯರ್ಸ್ FC ಕೂಡ ಸಿಗುತ್ತೆ ಅಲ್ವಾ? ಸೂಪರ್ ಸರ್. ಯಾರಾದ್ರೂ BMW ಹುಡುಕ್ತಾ ಇರೋರಿಗೆ ಅವರೇ ಯೂಸ್ ಮಾಡ್ತಾ ಇರುವಂತ ವೆಹಿಕಲ್. ಆಚೆಯಿಂದ ಬಂದಿದ್ದಲ್ಲ ಇದು ಸರ್. 1 ವರ್ಷದಿಂದ ನಾವೇ ಯೂಸ್ ಮಾಡ್ತಾ ಇದೀವಿ. 1 ವರ್ಷದಿಂದ ನೀವೇ ಯೂಸ್ ಮಾಡ್ತಾ ಇದ್ದೀರಾ? ಇವಾಗ ಜಸ್ಟ್ ಸೇಲಿಗೆ ಇಕ್ಕಿದೀವಿ. 2007 ಮಾಡಲು. ರೀಸೆಂಟ್ಲಿ ಎಲ್ಲ ಸರ್ವಿಸ್ ಕೂಡ ಆಗಿದೆ. 3 ಸೀರೀಸ್ BMW ಎಲ್ಲ ನೋಡಬಹುದು. ಲೋಗೋ ಎಲ್ಲ ಹಂಗೆ ಐತೆ. ಎಲ್ಲೂ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರದ್ದು 320i ವೇರಿಯಂಟ್ ಬರುತ್ತೆ ಇದು. ಡೀಸೆಲ್ ಅಲ್ಲ, ಪೆಟ್ರೋಲ್. 2007 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ನೀವೇ ಓಡಿಸಿ ನೋಡಬಹುದು. ಇದ್ರಲ್ಲೂ ಕೂಡ ನಿಮ್ಗೆ 8 ಏರ್ ಬ್ಯಾಗ್ ವೆಹಿಕಲ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ನೀವೇ ಯೂಸ್ ಮಾಡಿದ್ರೆ ಜಾಸ್ತಿ ಹೇಳ್ತೀರಾ ಸರ್? ಜಾಸ್ತಿ ಏನಿಲ್ಲ, ಬರೀ 480 ಸರ್. 480ಕ್ಕೆ ನಿಮ್ಗೆ 3 ಸೀರೀಸ್ BMW ಬರುತ್ತೆ. ಅದು ಕೂಡ KA ನಂಬರ್. ಅದು KA ನಂಬರ್ ವಿತ್ ಫ್ಯಾನ್ಸಿ ನಂಬರ್ ಬರುತ್ತೆ. 060606. ಹೌದು. ಓಕೆ, ಸೂಪರ್ ಸರ್. 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ? 480 ಇನ್ನ ನೆಗೆಸ್ಟಬಲ್ ಮಾಡ್ಕೊಡ್ತೀರಾ? ಓಕೆ ಓಕೆ. ಇನ್ನೊಂದು ಡಿಸೈರ್ ಇದೆಯಲ್ಲ ಸರ್, ಇದು ಸರ್ ಶಿಫ್ಟ್ ಡಿಸೈರ್ 2009 ಮಾಡಲು. ಇದು ಕೂಡ ನಿಮ್ಗೆ 5 ವರ್ಷ FC ಸಮೇತ ಕೊಡ್ತೀನಿ. ಬರೀ 240 ಕೊಡ್ತೀನಿ. 240ಕ್ಕೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಬಾಡಿ ನೋಡ್ಬೋದು ಯಾವ ತರ ಇದೆ ಅಂತ. ಬ್ರಿಡ್ಸ್ಟೋನ್ ಟೈರ್ ಇದೆ. ಟೈರ್ ಕೂಡ ನೋಡ್ಬೋದು. ಟೈರ್ ಕೂಡ ಚೆನ್ನಾಗೇ ಇದೆ. ನೆಕ್ಸ್ಟ್ ಸರ್. ಸರ್ ವ್ಯಾಗ್ನರ್ 2011 ಮಾಡಲು. ಬರೀ 2.5 ಸರ್. 2.5 ಮಾಡಲು. ಅದು ಹೌದು ಸರ್. 2.5ಗೆ ನಿಮ್ಗೆ ವ್ಯಾಗನಾರ್ ಸಿಗುತ್ತೆ. ಅದು ಕೂಡ ನಿಮ್ಗೆ ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. 240 ಕೊಡಿ ಸರ್, ತಗೊಂಡೋಗಿ ಸರ್. 240 11 ಮಾಡಲು. ಓಕೆ, ಸೂಪರ್ ಸರ್. ಸ್ಟೀಮ್ ಸ್ಪೋರ್ಟ್ಸ್ ವೆಹಿಕಲ್ ಸರ್ ಇದು. ಸ್ಪೋರ್ಟ್ಸ್ ವೆಹಿಕಲ್ ಎಸ್ಟೀಮ್ ಹಾಕಿಸ್ಕೊಂಡಿದ್ದಾರೆ. ಇದು ರನ್ನಿಂಗ್ ಎಲ್ಲವೂ ಮಾಡಿ ಸರ್. ಯಾವ್ದು ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾರೋದಿಲ್ಲ. ರನ್ನಿಂಗ್ ಇರೋದೇ ಮಾಡೋದು. ಓಕೆ. 1,10,000 ಕೊಡ್ತೀನಿ ಸರ್. 1,10,000 ರೂಪಾಯಿಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಪ್ರತಿಯೊಂದು ಮಾಡಿಫಿಕೇಶನ್ ಆಗಿರೋ ಎಲ್ಲ ನಿಮ್ಗೆ ಸ್ಟೇರಿಂಗ್ ಆಗ್ಲಿ ಮತ್ತೆ ಎಲ್ಲ ಮಾಡಿಫೈ ಆಗಿರೋ ಗಾಡಿ. 1,10,000 ಕೊಡಿ, ತಗೊಂಡೋಗಿ ಸರ್. 1,10,000 ರೂಪಾಯಿ ಸಿಗುತ್ತೆ ನಿಮ್ಗೆ. ಎಸ್ಟೀಮ್ ಸಿಗುತ್ತೆ. ಅದನ್ನು ನೆಕ್ಸ್ಟ್ ಇದು ಯಾವ್ದು ಸರ್? ಸರ್ ಲೋಗಾನ್ 2008 ಮಾಡಲ್, ಟಾಪ್ ಅಂಡ್ ಮಾಡಲ್ ಗಾಡಿ. ಫ್ರೆಶ್ FC ಎಲ್ಲ ಆಗಿದೆ ಸರ್. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 1,35,000 ಫೈನಲ್ ಮಾಡ್ಕೊಡೋಣ. 1,35,000 ರೂಪಾಯಿ ನಿಮ್ಗೆ ಲೋಗನ್ ಸಿಗುತ್ತೆ. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಗಾಡಿ. ಕ್ಲಾಸ್ ಆಗಿದೆ ಗಾಡಿ. ಒರಿಜಿನಲ್ ಕಂಡೀಷನ್. ರನ್ನಿಂಗ್ ಆಗ್ಲಿ ಏನು ಖರ್ಚಿಲ್ಲ ಸರ್. ಆರಾಮಾಗಿ ತಗೊಂಡೋಗಿ ಯೂಸ್ ಮಾಡಿ ಸರ್. ಆರಾಮಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ, ಕಲಿಯಕ್ ಹುಡುಕೋರಿಗೆ ಒಂದು ಸ್ಯಾಂಟ್ರೋ ಇದೆ. ಅದು ಕೂಡ ಮ್ಯಾಗ್ ವೀಲ್ ಎಲ್ಲ ಇದೆ. 75,000 ಕೊಡಿ, ಗಾಡಿ ತಗೊಂಡೋಗಿ ಸರ್. 75,000 ರೂಪಾಯಿಗೆ 85,000 ಕೊಡಿ ಸರ್. 85,000 ಕೊಡಿ, ಗಾಡಿ ತಗೊಂಡೋಗಿ. 85,000 ರೂಪಾಯಿಗೆ ನಿಮ್ಗೆ ಗಾಡಿ ತಗೊಂಡು ಹೋಗ್ಬೋದು. ಮ್ಯಾಗ್ ವೀಲ್ ಎಲ್ಲ ನೋಡಬಹುದು. ತುಂಬಾ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್ ಇದೆ, AC ಇದೆ, ಮ್ಯಾಗ್ ವೀಲ್ ಇದೆ. ಆರಾಮಾಗಿ ತಗೊಂಡೋಗಿ ಯೂಸ್ ಮಾಡ್ಕೊಳ್ಳಿ ಸರ್. ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ನೆಕ್ಸ್ಟ್ ಇದು ಸರ್ ಯಾವ್ದು ಗೊತ್ತಾ? ಇದು ಯಾವ್ದು ಸರ್? ದೊಡ್ಡ ಆನೆ. ಇದು ದೊಡ್ಡ ಆನೆನಾ? ಸ್ಕಾರ್ಪಿಯೋ 2005 ಮಾಡಲು. FC ಎಲ್ಲ ರನ್ನಿಂಗ್ ಇರೋ ಗಾಡಿ. ಸ್ಕಾರ್ಪಿಯೋ 2005 ಮಾಡಲು. ಯಾರಿಗಾನ ಬೇಕು ಅಂದ್ರೆ ಈ ಗಾಡಿ ಬಂದು 1,75,000 ಕೊಟ್ಬಿಡ. 1,75,000 ರೂಪಾಯಿಗೆ ಸ್ಕಾರ್ಪಿಯೋನಾ? ಇದಕ್ಕೆ FC ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ತಗೊಂಡೋಗಿ. ಚೆವರ್ಲೆಟ್ ಸೈಲ್ ಕೂಡ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡಲ್, ಪೆಟ್ರೋಲ್ ಗಾಡಿ. ಡಿಕ್ಕಿ ಇರೋ ಗಾಡಿ. ಚೆವರ್ಲೆಟ್ ಸೈಲ್ ಇದು.
ನೋಡಿ ಇದರ ಸೆಡನ್ ವೆಹಿಕಲ್ ಬರುತ್ತೆ ಲೆಂತಿ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ, ಸೀಟಿಂಗ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ, ಏರ್ ಬ್ಯಾಗ್ ಸಮೇತ ಬರುತ್ತೆ ಅನ್ಸುತ್ತೆ ಇದಕ್ಕೆ. ಹೌದು ಸರ್, 2,25,000 ಸರ್. 2,25,000 ರೂಪಾಯಿಗೆ 2013 ಮಾಡಲ್ ಚವರ್ಲೆಟ್ ಸೈಲು, 13ನೇ ಮಾಡಲ್ 85,000 ಓಡಿರೋ ಗಾಡಿ. 13ನೇ ಮಾಡಲು. ನೆಕ್ಸ್ಟ್ ಇದು ವ್ಯಾಗನರ್ 2010ನೇ ಮಾಡಲು. 2010 ಮಾಡಲ್ ಮಾರುತಿ ವ್ಯಾಗನರ್ ಪೆಟ್ರೋಲ್ ಪ್ಲಸ್ CNG ಸರ್. 1,90,000 ಕೊಡಿ ಗಾಡಿ ತಗೊಂಡು. 1,90,000 ಕೊಟ್ರೆ ಇದು ಪೆಟ್ರೋಲ್ ಪ್ಲಸ್ CNG ಇರುವಂತ ವೆಹಿಕಲ್ ಬರುತ್ತೆ. 25 ಕಿಲೋಮೀಟರ್ ಮೈಲೇಜ್ ಹೇಳ್ಬಿಟ್ರಾ? ವೆರಿ ಗುಡ್, ಸೂಪರ್. ಓಕೆ